ನಮ್ಮ ತಂದೆ ದೇವರೇ, ನಿನಗೆ ವಂದನೆಗಳು ಸ್ತೋತ್ರಗಳಪ್ಪ. ಈಗ ದೇವ ಈ ರಾತ್ರಿ ಸಮಯದಲ್ಲಿ ನಮ್ಮನ್ನು ಒಟ್ಟುಗೂಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಈ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಹಂಚಿಕೊಡುವಂತ ನನ್ನನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನನ್ನು ಆಶೀರ್ವದಿಸರಿ, ಬಲಪಡಿಸರಿ, ಜ್ಞಾನದಿಂದ ತುಂಬಿಸರಿ ದೇವ. ನಿನ್ನ ಮಕ್ಕಳೆಲ್ಲರಿಗೆ ಬೇಕಾಗಿರತಕ್ಕಂತ ವಿಷಯವನ್ನು ಕುಲಂಕುಷವಾಗಿ ನೀವು ಮಾತಾಡ್ತಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ತಂದೆ. ನಾನು ಕೂಡ ನಿನ್ನ ವಾಕ್ಯಗಳನ್ನು ಕೇಳಿ ಕಲಿತುಕೊಂಡು ನಿನ್ನಂತೆ ನಡೆಯುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಳ್ತಾ ಇದ್ದೇನೆ. ಕೇಳುವಂತ ನಿನ್ನ ಮಕ್ಕಳೆಲ್ಲರೂ ಕೂಡ ತಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ನಿನ್ನ ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ನಿನ್ನನ್ನು ಆರಾಧಿಸುವಂತ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ, ಇನ್ನು ಗೂಗಲ್ ಮೀಟ್ ಅಲ್ಲಿ ಸೇರ್ತಕ್ಕಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ ಜ್ಞಾನದಿಂದ ತುಂಬಿಸಬೇಕೆಂಬುದಾಗಿ ಬೇಡುತ್ತಾ, ಸಮಸ್ತವನ್ನು ಕೈಗೊಪ್ಪಿಸಿ ಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವಪ್ಪ ತಂದೆ. ಓಕೆ ಪ್ರಿಯರೇ, ನಾವು ವಾಕ್ಯ ಧ್ಯಾನದಲ್ಲಿ ನಾವು ಸಾಗಿ ಹೋಗೋಣ. ನಿನ್ನೆ ದಿನದಲ್ಲಿ ಹೆವೆನ್ಲಿ ಸೇಫ್ ಲಾಕರ್ ಅಂತೇಳಿ ಸಬ್ಜೆಕ್ಟ್ ಅನ್ನು ಮಾತಾಡಿದ್ವಿ. ಅದಿನ್ನೂ ಇದೆ ಪ್ರಿಯರೇ, ಅದನ್ನು ನಾನು ಪ್ರಯತ್ನಿಸ್ತೇನೆ. ಇದು 2ನೇ ಭಾಗ ಅಂತೇಳಿ ನೀವು ಬರ್ಕೊಳ್ರಿ. ಯಾಕಂದ್ರೆ ಇನ್ನದು ಸಂಪೂರ್ಣವಾಗಿ ಮುಗಿದಿಲ್ಲ. ನಿನ್ನೆ ಅಲ್ಲಿಗೆ ಬಹಳ ಸಮಯ ಆಯ್ತು ಅಂತೇಳಿ ಮುಗಿಸಿದ್ದೀನಿ. ಇನ್ನು ಸ್ವಲ್ಪ ಭಾಗವನ್ನು ನಾವು ಇದನ್ನು ಮುಂದುವರಿಸೋಣ. ದೇವರು ತನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಡೆಸಲಂತೇಳಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ. ಮತ್ತೆ ನೀವೆಲ್ಲರೂ ಕೂಡ ವಾಕ್ಯಗಳನ್ನು ಕೇಳಿ ಸರಿಯಾದಂತ ರೀತಿಯಲ್ಲಿ ನಡ್ಕೊಂಡು ದೇವರಿಗೆ ಮಹಿಮ ತರುವಂತ ರೀತಿಯಲ್ಲಿ ನೀವಿರ್ಬೇಕಂತೇಳಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ದೇವರ ವಾಕ್ಯ ವ್ಯರ್ಥವಾದಂತ ಮಾತುಗಳಲ್ಲ, ನನ್ನ ಸಂಸಾರದ ಮಾತುಗಳಲ್ಲ, ಸಾಮಾಜಿಕ ಮಾತುಗಳಲ್ಲ, ಟೈಮ್ ಪಾಸ್ ಮಾಡುವಂತ ಮಾತುಗಳು ಅಲ್ಲವೇ ಅಲ್ಲ. ಅದಕ್ಕಾಗಿ ಇದು ದೇವರ ವಾಕ್ಯವಾಗಿರುವುದರಿಂದ ನಾವು ಎಷ್ಟೋ ಭಯದಿಂದಲೂ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ದೇವರ ವಾಕ್ಯಗಳನ್ನು ಕಲಿತುಕೊಳ್ಳಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಾವು ಅಶ್ರದ್ಧೆ ಮಾಡಿದರೆ ನಾವು ಶಾಪಗ್ರಸ್ತರಾಗ್ತೇವೆ ಅಂತ ಹೇಳಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಅದಕ್ಕಾಗಿ ಅಶ್ರದ್ಧರಾಗದಂತೆ ವಾಕ್ಯದಲ್ಲಿ ಸಾಗಿ ಹೋಗೋಣ. ನಿನ್ನೆ ನಾನು ಹೇಳಿರ್ತಕ್ಕಂತ ವಾಕ್ಯ ಮತ್ತೊಂದ್ಸಲ ನಿಮ್ಮ ನೆನಪಿಗೆ ತರುತ್ತೇನೆ. ಹೆವೆನ್ಲಿ ಸೇಫ್ ಲಾಕರ್ ಅಂತ ಹೇಳಿ, ಅಂದ್ರೆ ಪರಲೋಕದಲ್ಲಿ ಭದ್ರಪಡಿಸಲ್ಪಡುವಂತ ಧನನಿಧಿಯನ್ನು ಬಚ್ಚಿಡುವಂತ ಬ್ಯಾಂಕ್ ಅಂತ ಹೇಳ್ಬಹುದು. ನಿಮ್ಮ ಲಾಕು ಓಪನ್ ಮಾಡುವುದಕ್ಕೆ ನಿಮಗೆ ಮಾತ್ರ ಅರ್ಹತೆ ಇದೆ, ಪರಲೋಕದಲ್ಲಿ ಹೋಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನೀವು ಪರಲೋಕಕ್ಕೆ ಅರ್ಹರಾಗಿದ್ದೀರಿ. ನೀವು ದೀಕ್ಷಾಸ್ನಾನ ತಗೊಂಡು ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡು ಯಾವಾಗಲೂ ದೇವರ ವಾಕ್ಯದಲ್ಲಿ ನೀವು ನಡೆಯುವಂತವರಾಗಿದ್ದೀರಿ. ಮತ್ತು ನಾವು ಅಕೌಂಟ್ ನಲ್ಲಿ ದುಡ್ಡು ಜಮಾ ಮಾಡ್ಕೊಳ್ಬೇಕಾದ್ರೆ ಹೇಗೆ ಪರಲೋಕದಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡ್ಬೇಕಂತ ಹೇಳಿದೀನಿ. ಅಕೌಂಟ್ ಅಲ್ಲಿ ದುಡ್ಡು ಯಾವ ರೀತಿ ಜಮಾ ಮಾಡ್ಬೇಕಂತನೂ ಕೂಡ ಹೇಳಿದೀನಿ ಪ್ರಿಯರೇ. ಯಾವ ರೀತಿ ಅಂತಂದ್ರೆ ದೇವರ ಕೆಲಸಗಳು ಮಾಡುತ್ತಾ ದೇವರ ಕಾರ್ಯಗೋಸ್ಕರ ನಾವು ಉಪಯೋಗಿಸುವಂತ ಪ್ರತಿಯೊಂದು ರೂಪಾಯಿ ಕೂಡ ವ್ಯರ್ಥವಾಗದಂತೆ ದೇವರ ಒಂದು ಸೇವೆಗಾಗಿ ಬಳಸಿದ್ರೆ ಅದು ಅಕೌಂಟ್ ನಲ್ಲಿ ಜಮಾ ಆಗುತ್ತಾ ಪರಲೋಕದಲ್ಲಿ ಭದ್ರವಾಗಿ ಬಚ್ಚಿಡಲ್ಪಡುತ್ತೆ. ದಿನದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಪ್ರಿಯರೇ. ಇನ್ನೊಂದು ಮತ್ತೆ ಅದೇ ವಚನ ಭಾಗವನ್ನು ನೋಡಿಕೊಂಡು ಮುಂದೆ ಸಾಗೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ರಿಂದ 21 ವಚನಗಳವರೆಗೆ ನಾವು ಓದಿಕೊಳ್ತಾ ಪ್ರಿಯರೇ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಸಾಕು. ಇಲ್ಲಿ ನಾವು ಕೊನೆ ಮಾತನ್ನು ಆಲೋಚನೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ ಅಂತೇಳಿ ಇರ್ತಕ್ಕಂಥ ವಿಷಯ ನಾವು ಹೇಳಿದೀವಿ. ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಳ್ಳ್ರಿ ಅಂತ ಹೇಳಿ, ಪರಲೋಕದಲ್ಲಿ ನಾವು ದುಡ್ಡು ಹೇಗೆ ಜಮಾ ಮಾಡಬೇಕು ಅನ್ನೋಂಥ ವಿಷಯನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಸ್ವಲ್ಪ ಮಟ್ಟಿಗೆ ನಾನು ಮಾತಾಡಿದ್ದೀನಿ. ಇವತ್ತಿನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡೋಣ.
21ನೇ ವಚನವನ್ನು ನಾವು ನೋಡುವಾಗ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು. ಯೇಸು ಸ್ವಾಮಿ ಈ ಸಂದೇಶವನ್ನು ಹೇಳುತ್ತಾ ಕೊನೆ ಮಾತು ಏನಂತ ಹೇಳ್ತಾ ಇದ್ದಾನಂದ್ರೆ, ನಿನ್ನ ಗಂಟು ಎಲ್ಲಿರ್ತದೋ ನಿನ್ನ ಮನಸ್ಸು ಅಲ್ಲೇ ಇರುತ್ತಾ. ಹೌದು ಪ್ರಿಯರೇ, ಇವತ್ತು ನಾವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದರಿಂದ, ಭೂಲೋಕದಲ್ಲಿ ನಾವು ದುಡ್ಡು ಆಸ್ತಿ ಅಂತಸ್ತು ಸಂಪಾದನೆ ಮಾಡುವುದರಿಂದ ಇವತ್ತು ಮನಸ್ಸು ಎಲ್ಲಿರುತ್ತೆ ಅಂದ್ರೆ ಭೂಲೋಕದಲ್ಲೇ ನಮ್ಮ ಮನಸ್ಸು ಸುತ್ತಾಡುತ್ತಾ ಇರುತ್ತೆ. ನಮ್ ಗಂಟು ಎಲ್ಲಿರುತ್ತೋ ಅಲ್ಲೇ ಸುತ್ತಾಡ್ತಾ ಇರುತ್ತೆ. ನಾವು ಬ್ಯಾಂಕ್ ನಲ್ಲಿ ಇದೀವಿ ಅಂದ್ರೆ ಮಾತಿಗೆ ನಾವು ಬ್ಯಾಂಕ್ ನಲ್ಲಿ ಅಕೌಂಟ್ ಚೆಕ್ ಮಾಡ್ಕೊಳ್ಳೋದು, ಮೆಸೇಜ್ಗಳು ನೋಡೋದು. ಯಾಕಂದ್ರೆ ಇವಾಗ ಫೋನ್ ಲಿಂಕ್ ಆಗಿದೆಲ್ಲ, ನಂಬರ್ ಲಿಂಕ್ ಇರ್ತಾವಲ್ಲ. ಈಗ ನಮ್ಗೆ ಏನಾದ್ರು ಬ್ಯಾಂಕ್ ನಿಂದ ಏನಾದ್ರು ಲಿಂಕ್ ಮೆಸೇಜ್ ಬರ್ತಾ ಇದೆ, ದುಡ್ಡು ಕಟ್ ಆಗಿದ್ದು ಬರ್ತಾ ಇಲ್ಲ, ಈ ಯಾವುದೋ ಒಂದು ರೀತಿಯಲ್ಲಿ ನಾವು ಆ ದುಡ್ಡಿನ ಮೇಲೆ ಮನಸ್ಸು, ನಮ್ಮ ಮನೆಯಲ್ಲಿ ನಾವು ಬಂಗಾರ ಬೆಳ್ಳಿ ಇಟ್ಟುಕೊಂಡ್ರೆ ಆ ಟ್ರೆಜರ್ ಸುತ್ತ ಅಂದ್ರೆ ಬೀರುವ ಸುತ್ತನೇ ನಮ್ಮ ಮನಸ್ಸು ಓಡಾಡ್ತಿರ್ತದ. ನಮ್ಮ ಮನಸ್ಸು ಎಲ್ಲಿರುತ್ತ ಅಂತಂದ್ರೆ ನಮ್ಮ ಗಂಟಿದ್ದಲ್ಲಿ ಇರ್ತದಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಭೂಲೋಕದಲ್ಲಿ ನಾವು ಎಲ್ಲಿ ಗಂಟಿಟ್ಕೊಳ್ತೀವೋ ಅದ್ರ ಸುತ್ತಲೂ ನಮ್ಮ ಮನಸ್ಸು ಓಡಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ರೀತಿಯಲ್ಲಿ ನಾವು ನೋಡುವಾಗ ಆಕಸ್ಮಿಕವಾಗಿ ನಾವು ಪ್ಯಾಂಟ್ ನಲ್ಲಿ ಶರ್ಟ್ ನಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಡ್ರೆಸ್ ಬೇರೆದ್ ಹಾಕೊಂಡಾಗ ಬಿಟ್ಟಿರ್ತಕ್ಕಂಥ ಬಟ್ಟೆಗಳಲ್ಲೇ ನಾವೇನಾದ್ರೂ ದುಡ್ಡು ಬಿಟ್ಟು ನಾವು ಹೊರಗಡೆ ಹೋದಿವಿ ಅಂತಂದ್ರೆ ನಮ್ಗೆ ಸಡನ್ ಆಗಿ ನೆನಪು ಬಂದಾಗ ಅಲ್ಲಿ ಹೋಗಿ ನಾವು ನಮ್ ಜೋಬು ಚೆಕ್ ಮಾಡ್ಕೊಂಡಾಗ ದುಡ್ಡು ಕಾಣದೇ ಇದ್ದಾಗ ಅವಾಗ ನಮ್ಗೆ ಆಲೋಚನೆ ಬರುತ್ತಾ, ಅಯ್ಯೋ ನಾನು ಎಲ್ಲಿ ಬಿಟ್ಟಿದ್ದೀನಿ, ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿ ನಾವು ಹೋಗಿರ್ತಕ್ಕಂಥ ಕೆಲಸವು ಸಂಪೂರ್ಣವಾಗಿ ಮಾಡಿಕೊಳ್ಳದೆ ನಾವು ಅತಿ ಬೇಗನೆ ಮನೆಗೆ ಬರುವಂತವ್ರು ಆಗ್ತೀವಿ. ಇಲ್ಲ ಅಂತಂದ್ರೆ ದುಡ್ಡಿದೋ ಇಲ್ಲೋ ಜೇಬಲ್ಲಿ, ಅಥವಾ ನಮ್ ಹೆಂಡತಿ ಏನಾದ್ರು ತೆಗೆದಿದ್ದಾಳೇನೋ, ಮಕ್ಕಳೇನಾದ್ರು ತೆಗೆದಿದ್ದಾರೇನೋ, ಅಥವಾ ನಾನು ಅಲ್ಲೇ ಬಿಟ್ಟಿನ ಮತ್ತೆ ಅಥವಾ ಎಲ್ಲಾದ್ರೂ ಬಿಟ್ಟಿದ್ದೀನ, ಎಲ್ಲಾದ್ರೂ ಕಳ್ಕೊಂಡಿದ್ದೀನ ಅನ್ನಂತ. ಏನ್ ನೀನ್ ಬಿಟ್ಟಿರೋ ಮಹಾ ಒಂದು 500 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, 2000 ರೂಪಾಯಿ ಇರ್ಬೋದು, ಲಾಸ್ಟ್ ಅಂದ್ರೆ ನಿನ್ ಜೇಬಲ್ಲಿ ಒಂದು 5000 ರೂಪಾಯಿ ಇರ್ಬೋದು. ಆ 5000 ರೂಪಾಯಿ ದುಡ್ಡಿಗಾಗಿ ನಿನ್ನ ಮನಸ್ಸು, ನೀನು ಎಲ್ಲೇ ಸಿಟಿಯಲ್ಲೇ ನೀನು ಹೋಗಿದ್ರು ಕೂಡ ಮನಸ್ಸೆಲ್ಲ ಎಲ್ಲಿ ಓಡಾಡ್ತದ್ರೆ ಆ ದುಡ್ಡಿನ ಸುತ್ತಲೇ ನಿನ್ನ ಮನಸ್ಸಿರುತ್ತಾ. ಓಡ್ಬೇಕು, ಮನೆಗೆ ಹೋಗ್ಬೇಕು, ತಂದ್ಕೊಳ್ಬೇಕಂತ. ಇಲ್ಲಾಂದ್ರೆ ಮನೆಗೆ ಫೋನ್ ಮಾಡ್ತೀವಿ, ನನ್ ಜೇಬಲ್ಲಿ ನೀನು ದುಡ್ಡು ಬಿಟ್ಟಿದ್ದೀನಿ ನೋಡು, ಐತೋ ಇಲ್ಲ ನೋಡು, ಒಂದ್ಸಲ ಚೆಕ್ ಮಾಡ ಅಂತ ಹೇಳ್ತೀವಿ ಪ್ರಿಯರೇ. ಅವಾಗ ಮನೇಲಿ ಮಿಸ್ಸಸ್ ಅವರಾಗಿರ್ಬೋದು, ಮನೇಲಿ ಯಾರಿದ್ರು ಕೂಡ ಅವಾಗ ಹೋಗಿ ಚೆಕ್ ಮಾಡಿದಾಗ ಇದೆಯಾ ಅಂತ ಅವ್ರು ಹೇಳಿದ್ರೆ ಅವಾಗ ಸಮಾಧಾನ ಆಗುತ್ತ. ಒಂದು ವೇಳೆ ಅವ್ರು ಏನಾದ್ರು ನಿನ್ ಜೇಬಲ್ಲಿ ₹1 ಕೂಡ ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವೆಷ್ಟು ಕಂಗಾಲಾಗುತ್ತವೋ, ಎಷ್ಟು ಆಲೋಚನೆ ಮಾಡ್ತೋ, ಎಷ್ಟು ಡೀಪ್ ಆಗಿ ನಾವು ಎಲ್ಲಿಗೋಯ್ತು ಅಂತ ಹೇಳಿ ಪ್ರಿಯರೇ ಚಿಂತೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಾವು ಸಂಪಾದನೆ ಮಾಡುವುದು ಸತ್ಯ, ಸಂಪಾದನೆ ಅಂತ ಮಾಡ್ತೀವಿ, ಕೂಡಿಟ್ಕೊಳ್ತಾ ಇದೀವಿ. ಕೂಡಿಟ್ಕೊಳ್ತಕ್ಕಂಥ ದುಡ್ಡು ಭೂಮಿ ಮೇಲೆ ನೀನು ಕೂಡಿಟ್ಕೊಂಡ್ರೆ, ಭೂಮಿ ಮೇಲೆ ಜಮಾ ಮಾಡಿಕೊಂಡ್ರೆ, ಅಥವಾ ಗಂಟು ಭೂಮಿ ಮೇಲೆ ಇಟ್ಟುಕೊಂಡ್ರೆ ನಿನ್ನ ಮನಸ್ಸು ಕೂಡ ಎಲ್ಲಿ ಸುತ್ತಾಡುತ್ತಂದ್ರೆ ಭೂಮಿ ಮೇಲೇನೆ ಸುತ್ತಾಡುತ್ತಾ ಅಂತ ವಾಕ್ಯ ಹೇಳ್ತಾ ಇದೆ. ಭೂಮಿ ಮೇಲೆ ಸುತ್ತಾಡುತ್ತಾ, ಭೂಮಿಯಲ್ಲೇ ನಾವು ಓಡಾಡ್ತೀವಿ. ಒಂದು ವೇಳೆ ಜಾಸ್ತಿ ಗಳಿಸಿ ಏನಾದ್ರೂ ಆಕಸ್ಮಿಕವಾಗಿ ನಮ್ಗೆ ಏನಾದ್ರೂ ಭಯಂಕರವಾದಂತ ರೋಗ ಬಂತು ಅಂತಂದ್ರೆ ನಾವು ಭಯ ಪಡ್ತೀವಿ ಪ್ರಿಯರೇ. ಯಾಕಂದ್ರೆ ನಾನು ಕೂಡಿಟ್ಟಿದ್ದ ಆಸ್ತಿ ಎಲ್ಲ ಏನಾಗುತ್ತೇನೋ, ಯಾರು ತಿಂತಾರೇನೋ ಅನ್ನಂತ ಭಯ. ಯಾರು ತಿಂತಾರೇನೋ, ಯಾರು ತಗೊಳ್ತಾರೇನೋ, ಯಾರು ಪಾಲಾಗುತ್ತದೇನೋ ಅನ್ನಂತ ಭಯ. ಉಪವಾಸ ಇದ್ದು ಕಷ್ಟಪಟ್ಟು ಶ್ರಮೆ ಪಟ್ಟು ದುಡಿದು ಸಂಪಾದನೆ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನ ನಾನು ಅನುಭವಿಸಲಾರ್ದಂಗೆ ಹೋಗ್ತೀನಲ್ಲ ಅನ್ನಂತ ಒಂದು ಭಯ. ಅದಕ್ಕೆ ಪ್ರಿಯರೇ ಯೇಸು ಸ್ವಾಮಿ ಹೇಳೋದು, ಗಂಟು ಪರಲೋಕದಲ್ಲಿ ಮಾಡಿಕೊಳ್ಳ್ರಿ ಎಂಬುದಾಗಿ. ಗಂಟು ಪರಲೋಕದಲ್ಲಿ ಮಾಡಿಕೊಳ್ಳ್ರಿ. ನಿನ್ನ ಮನಸ್ಸು ಎಲ್ಲಿರುತ್ತಂದ್ರೆ ನಿನ್ನ ಗಂಟಿನ ಸುತ್ತ ಇರುತ್ತೆ. ಅದಕ್ಕಾಗಿ ನಿನ್ನ ಗಂಟು ಎಲ್ಲಿರ್ಬೇಕು? ಪರಲೋಕದಲ್ಲಿರಬೇಕು. ನಿನ್ನ ಗಂಟು ಪರಲೋಕದಲ್ಲಿ ಭದ್ರವಾಗಿರುತ್ತದ. ನೀನು ಎಲ್ಲಿಗೆ ಹೋಗುತ್ತಂದ್ರೆ ಈ ಲೋಕವನ್ನು ಮುಗಿಸಿಕೊಂಡು ಪುನಃ ಪರಲೋಕಕ್ಕೆ ನೀನು ಹೋಗುವುದರಿಂದ ನೀನ್ ದೇವರಿಗೋಸ್ಕರ ಇಲ್ಲಿ ಕಾರ್ಯಗಳು ಮಾಡಿದ್ರೆ, ದೇವರ ಕಾರ್ಯಗಳನ್ನು ನಿರಂತರವಾಗಿ ನೀನು ಮಾಡಿದ್ರೆ ನೀನು ಖಚಿತವಾಗಿ ಪರಲೋಕಕ್ಕೆ ಹೋಗ್ತೀಯ. ಅದಕ್ಕಾಗಿ ಪರಲೋಕದಲ್ಲಿ ನೀನು ಗಂಟಿರ್ಲಿ, ಮತ್ತೆ ನೀನು ಅಲ್ಲಿ ಹೋಗ್ತೀಯಲ್ಲ ನೀನು. ಅದಕ್ಕಾಗಿ ನೀನು ಗಂಟಿದ್ದಲ್ಲಿ ನೀನು ಮನಸ್ಸಿರುತ್ತಂದ್ರೆ, ಒಂದು ವೇಳೆ ನಾವು ಪರಲೋಕದಲ್ಲಿ ಗಂಟಿಟ್ಕೊಂಡಿವಿ ಅಂದ್ರೆ ನಾನು ಯಾವಾಗ ಹೋಗ್ಯಾನು ಯಾವಾಗಿಲ್ಲ, ಪರಲೋಕಕ್ಕೆ ಯಾವಾಗ ಹೋಗ್ಯಾನು ಯಾವಾಗಿಲ್ಲ. ಇಲ್ಲಿ ನಾನು ಜಮಾ ಮಾಡ್ಬೇಕು, ಇನ್ನೂ ಜಮಾ ಮಾಡ್ಬೇಕು, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಅತಿ ಹೆಚ್ಚಾಗಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸಾಗುತ್ತೆ ಪ್ರಿಯ. ದೇವರ ಕೆಲಸಗಳನ್ನು ಮಾಡುವುದಕ್ಕೆ ನಮಗೆ ಮನಸ್ಸಾಗುತ್ತ. ಅದಕ್ಕಾಗಿ ದೇವರ ಕೆಲಸಗಳನ್ನು ಮಾಡುವುದಕ್ಕೆ ನಾವು ಮನಸ್ಸು ಮಾಡ್ಬೇಕಂದ್ರೆ ಫಸ್ಟ್ ನಾವು
ನಮ್ ಗಂಟು ಎಲ್ಲಿರ್ಬೇಕಂದ್ರೆ ಪರಲೋಕದಲ್ಲಿ ಇರ್ಬೇಕಂತ ಹೇಳಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಒಂದ್ಸಲ ನಾವು ಕೊಲೆಸದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ ಪ್ರಾರಂಭ ವಚನ 1, 2, 3 ತೆಗೆದು ಪ್ರಿಯರೇ, ಆ ಕೊಲೆಸದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ ಪ್ರಾರಂಭ ವಚನವನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಸಾಕು ಪ್ರಿಯರೇ, ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ವಾಕ್ಯ ಹೇಳ್ತಾ ಇದೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ನಾವು ಮನಸ್ಸು ಎಲ್ಲಿಡಬೇಕಂತ ಪರಲೋಕದ ಮೇಲಿಡಬೇಕಾಗಿದೆ ಮನಸ್ಸು. ಯಾಕಂದ್ರೆ ಗಂಟು ಪರಲೋಕದಲ್ಲಿ ಇದ್ರೆ ಮನಸ್ಸು ಅಲ್ಲೇ ಇರುತ್ತಾ ನಮ್ಮದು. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಇಡಬೇಡ್ರಿ ಅಂತ ಹೇಳ್ತಾ ಇದೆ. ಭೂ ಸಂಬಂಧವಾದಲ್ಲಿ ಮನಸ್ಸು ಯಾಕೆ ಇಡ್ತೀವಿ? ಭೂ ಸಂಬಂಧವಾದ ಗಂಟು ಇಲ್ಲೇ ಇಟ್ಟುಕೊಂಡಿದ್ರೆ ನಮ್ಮ ಮನಸ್ಸಿದ್ರೆ ಸುತ್ತಾಡ್ತೀವಿ ನಾವು, ಅದೇ ಇಲ್ವಾ? ನಮ್ಮ ಬೀರುವದಲ್ಲಿ 1,00,000 ರೂಪಾಯಿ ಇತ್ತಂತಂದ್ರೆ ನಮ್ಮ ಮನಸ್ಸಲ್ಲೇ ಇರುತ್ತಾ? ಒಂದೊಂದ್ಸಲ ಈ ಸ್ತ್ರೀಯರು ಏನ್ ಮಾಡ್ತಾರೆ ಅಂದ್ರೆ ಅಡಿಗೆ ಮನೆಯಲ್ಲಿ ಏನಾದ್ರು ದುಡ್ಡು ಇಟ್ಕೊಳ್ತಿರ್ತಾರೆ. ಆ ಅಡಿಗೆ ಮನೆಯಲ್ಲಿ ಅರಿಶಿಣ ಡಬ್ಬಿಯಲ್ಲಿ ಆಗ್ಬೋದು, ಸಾಸಿವೆ ಕಾಳು ಡಬ್ಬಿಯಲ್ಲಿ ಆಗಿರ್ಬೋದು, ಸ್ವಲ್ಪ ದುಡ್ಡು ಇಟ್ಕೊಳ್ತಿರ್ತಾರ. ಅಥವಾ ತಾವು ಸ್ನಾನ ಮಾಡಿ ಬಿಟ್ಟು ಅಂತ ಬ್ಲೌಸ್ ನಲ್ಲಿ ಒಂದು ವೇಳೆ ದುಡ್ಡು ಏನಾದ್ರು ಬಿಟ್ಟು ಕಸಿ ಸಡನ್ ಆಗಿ ಚರ್ಚ್ಗೆ ಹೋಗ್ಬೇಕಂತ ಹೇಳಿ ಅದನ್ನಲ್ಲೇ ಬಿಟ್ಟು ಚರ್ಚ್ಗೆ ಬಂದಿದ್ರ, ಚರ್ಚಿನ ಕುಂತಾಗ ನಿನಗೆ ನೆನಪಂದ್ರೆ ನಿನ್ ಮನಸ್ಸು ಎಲ್ಲಿ ಓಡಾಡ್ತದ ಹೇಳ್ರಿ? ನಿನ್ ಮನಸ್ಸು ಎಲ್ಲಿ ಓಡಾಡ್ತದ? ಅಯ್ಯೋ, ನಾನು ಬಾತ್ರೂಮ್ ಅಲ್ಲಿ ನಾನು ಬಿಟ್ಟು ಬಂದಿದ್ದೀನಿ, ಇರುತ್ತೋ ಇಲ್ಲೋ, ಯಾರ ತೆಗದಾರೋ ಇಲ್ಲೋ ಅಂತ ಹೇಳಿ ಇಲ್ಲಿ ಎಷ್ಟು ಅದ್ಭುತವಾದಂತ ವಾಕ್ಯ ಹೇಳಿದಾಗಲೂ ಕೂಡ ಆ ವಾಕ್ಯ ಮನಸ್ಸಿಗಿರಲ್ಲ ಪ್ರಿಯರೇ, ಮನಸ್ಸೇ ಇರಲ್ಲ ಆ ವಾಕ್ಯ. ಯಾಕಂದ್ರೆ ಇವ್ರ ಮನಸ್ಸು ಎಲ್ಲಿ ಓಡಾಡ್ತದಂದ್ರೆ ಇವ್ರು ಎಲ್ಲಿ ಬಿಟ್ಟು ಬಂದಿದಾರೋ ಆ ಕಾಸನ ಸುತ್ತ ಓಡಾಡ್ತದಂತ ವಾಕ್ಯ ಹೇಳ್ತದೆ. ಅದಕ್ಕೆ ನಿನ್ನ ಗಂಟು ಪರಲೋಕದಲ್ಲಿ ಇರ್ಬೇಕು, ನಿನ್ನ ಗಂಟು ಪರಲೋಕದಲ್ಲಿ ಇರ್ಬೇಕು. ಪರಲೋಕದಲ್ಲಿ ಗಂಟು ಮಾಡಿಕೊಂಡ್ರೆ ನಾವು ಪರಲೋಕದ ಮೇಲಿರುವವುಗಳನ್ನೇ ಹುಡುಕುತ್ತೇವೆ ಪ್ರಿಯರೇ. ಮೇಲಿರುವವುಗಳನ್ನೇ ಹುಡುಕಿರಿ ಎಂಬುದಾಗಿ ಮೇಲಿರುವಗಳನ್ನೇ ಹುಡುಕಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಮೇಲಿರುವಗಳನ್ನೇ ಹುಡುಕಿರಿ. ಅಲ್ಲಿ ಏನಿದ್ದಾರೆ? ದೇವರಿದ್ದಾನೆ, ದೇವರ ಬಲಗಡೆಯಲ್ಲಿ ಕ್ರಿಸ್ತನಿದ್ದಾನೆ. ನಮ್ಮ ಜೀವ ದೇವರ ಬಳಿಯಲ್ಲಿದೆ ಅಂತ ಪ್ರಿಯರು. ನಾವು ಈ ಲೋಕದ ವಿಷಯದಲ್ಲಿ ಸತ್ತವರಾಗಿದ್ದೀವಿ ಅಂತ ವಾಕ್ಯ ಹೇಳ್ತದ ಪ್ರಿಯರು. ನಾವು ಈ ಲೋಕದ ವಿಷಯದಲ್ಲಿ ಏನಾಗಿದ್ದೀವಿ? ಸತ್ತವರು. ಈ ಲೋಕದ ವಿಷಯದಲ್ಲಿ ಸತ್ತವರಾಗಿದ್ರೆ ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ತೀಯ ನೀನು? ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳಕ್ ಆಗತ್ತಾ? ಯಾಕಂದ್ರೆ ಲೋಕದ ವಿಷಯದಲ್ಲಿ ಸತ್ತವನಾಗಿದ್ದಿ ನೀನು. ಈ ಲೋಕದಲ್ಲಿ ನೀನು ಜೀವಂತವಾಗಿಲ್ಲ, ನೀನು ಮೃತನು. ಲೋಕದ ಆಶೆಗಳ ವಿಷಯದಲ್ಲಿ, ಶರೀರ ಆಶೆಗಳ ವಿಷಯದಲ್ಲಿ, ಸಂಪಾದನೆ ವಿಷಯದಲ್ಲಿ ಏನಾಗಿದೆ? ನೀನು ಸತ್ತೋಗಿದೀಯಾ. ಇನ್ನು ಇಲ್ಲಿ ಗಂಟು ಮಾಡಿಕೊಳ್ಳುವಂತ ಮನುಷ್ಯ ನೀನು ಅಲ್ಲ. ಅವಾಗಾದ್ರೂ ದೀಕ್ಷಾ ಸ್ನಾನ ತಗೊಂಡಿದೆಯೋ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದೆಯೋ, ಅವತ್ತೇ ನೀನು ಸತ್ತೋಗ್ಬಿಟ್ಟಿದೀಯಾ. ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ. ನೀನು ಈ ಲೋಕದಲ್ಲಿ ಜೀವಿಸಿದ್ರು ಕೂಡ ಪರಲೋಕಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರುವುದರಿಂದ ನೀನು ಪರಲೋಕದಲ್ಲಿರುವಂತವ್ರ ಮೇಲೆ ಮನಸ್ಸಿಟ್ಟುಕೊಂಡು ಜೀವನ ಮಾಡು ಅಂತ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ಪರಲೋಕದ ಮೇಲೆ ಮನಸ್ಸಿಟ್ಟುಕೊಂಡು ಜೀವನ ಮಾಡಬೇಕಾಗಿದೆ. ನಾವು ಪರಲೋಕ ಸಂಸ್ಥಾನದವರಾಗಿರುವುದರಿಂದ, ಪರಲೋಕಕ್ಕೆ ಹೋಗಬೇಕಾಗಿರುವುದರಿಂದ ನಮ್ಮ ಮನಸ್ಸಲ್ಲೇ ಇರ್ಬೇಕು. ಅಲ್ಲಿ ಇರ್ಬೇಕಂದ್ರೆ ನಮ್ಮ ಗಂಟು ಎಲ್ಲಿರ್ಬೇಕು? ನಮ್ ಗಂಟು ಪರಲೋಕದಲ್ಲಿ ಇರ್ಬೇಕು ನಮ್ ಗಂಟು. ಅದಕ್ಕೆ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾನ, ನೀವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ರಿ ಎಂಬುದಾಗಿ. ಅದಕ್ಕೆ ಒಬ್ಬ ಯೌವನಸ್ಥನಾಗಿರತಕ್ಕಂತ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನ ಪ್ರಿಯರೇ. ಬಂದಾಗ ಅವನು ಯೇಸು ಸ್ವಾಮಿನ ಕೇಳ್ತಾನ ಪ್ರಿಯರೇ. ಮತ್ತೇನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಮತ್ತೇನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಒಂದ್ ಸ್ವಲ್ಪ ತೆಗಿರಿ ಪ್ರಿಯರೇ. 21ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. 21ನೇ ವಚನದಿಂದ ಓದ್ಕೊಳ್ಳೋಣ. 19ನೇ ಅಧ್ಯಾಯ 21ನೇ ವಚನ. ಯೇಸು ಅವನಿಗೆ, ನೀನು
ನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಸಾಕು ಪ್ರಿಯರೇ, ಸಾಕು. ಇಲ್ಲಿ ಹೇಳ್ತಾ ಇದೆ, ನೀನು ಸಂಪೂರ್ಣವಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ಬಹಳ ಸಂಪತ್ತಿರುವುದು ಅಂತ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಭೂಲೋಕದಲ್ಲಿರ್ತಕ್ಕಂಥ ಅಷ್ಟ ಐಶ್ವರ್ಯವನ್ನು ನಾವು ಬಡವರಿಗೆ ದಾನ ಮಾಡುವುದಾಯ್ತು, ದೇವರ ಕಾರ್ಯಗಳಿಗೋಸ್ಕರ ಉಪಯೋಗಿಸುವುದಾಯ್ತು, ಸುವಾರ್ತೆಗೋಸ್ಕರ ಉಪಯೋಗ ಮಾಡಬೇಕು, ಮೀಟಿಂಗ್ಗಳಿಗೋಸ್ಕರ ಉಪಯೋಗ ಮಾಡಬೇಕು. ನಮ್ಮ ಸಂಪಾದನೆ ಎಲ್ಲವೂ ಕೂಡ ಯಾರಿಗೋಸ್ಕರ ಅದನ್ನು ಉಪಯೋಗಿಸಬೇಕು ಅಂತಂದ್ರೆ ಅವು ಲೋಕಕ್ಕೋಸ್ಕರ ಅಲ್ಲ ಉಪಯೋಗ. ನೀನು ಮನೆ ಕಟ್ಟುವುದಕ್ಕೆ, ಬಂಗ್ಲೆ ಕಟ್ಕೊಳ್ಳೋದಕ್ಕೆ, ಕಾರ್ ತಗೊಳ್ಳಕ್ಕೆ, ಬಂಗಾರ ಕೊಂಡುಕೊಳ್ಳುವುದಕ್ಕೆ, ಆಸ್ತಿ ಮಾಡಿಟ್ಟುಕೊಳ್ಳುವುದಕ್ಕೆ, ಬ್ಯಾಂಕ್ ನಲ್ಲಿ ಇಟ್ಟುಕೊಂಡು ಲಾಕರ್ ನಲ್ಲಿ ಸೇಫ್ಟ್ ಆಗಿ ಬಚ್ಚಿಟ್ಟುಕೊಳ್ಳುವುದಕ್ಕೆ ಅಲ್ಲ ನೀನು ಸಂಪಾದನೆ ಮಾಡುವುದು. ಒಂದು ವೇಳೆ ನಿನಗೆ ಆಸ್ತಿ ಅಂತಸ್ತು ಏನಾದ್ರೂ ಇದ್ದರೂ, ಆ ಸಂಪಾದನೆ ಇತ್ತು, ನೀನು ಬಹಳ ಸಂಪಾದನೆ ಮಾಡ್ತಾ. ಇವತ್ತು ಬಹಳಷ್ಟು ಜನ ಬಹಳಷ್ಟು ದೊಡ್ಡ ದೊಡ್ಡ ಸ್ಯಾಲ್ರಿ ಬರ್ತಾ ಇದೆ ಪ್ರಿಯರು. ಒಬ್ಬೊಬ್ಬರಿಗೆ 50,000, 40,000 ಅಥವಾ 60,000, 1,00,000, 1.5 ಲಕ್ಷ, ಮತ್ತೆ 2 ಲಕ್ಷದವರೆಗೂ ಒಂದು ತಿಂಗಳಿಗೆ ಸಂಪಾದನೆ ಮಾಡುವಂತವ್ರು ಇದರ ಪ್ರಿಯರೇ. ಇದೆಲ್ಲವೂ ನೀನು ಹೊಟ್ಟೆಪಾಡಿಗೆ ತಿಂತೀಯ? ಆಗಲ್ಲ. ನಿನ್ನ ಹೊಟ್ಟೆಗೆ ಎಷ್ಟು ಬೇಕಾಗಿದೆ, ನಿನ್ನ ಕುಟುಂಬಕ್ಕೆ ಎಷ್ಟು ಬೇಕಾಗಿದೆ, ನಿನ್ನ ಸಂಸಾರಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ತೆಗೆದುಕೊಂಡು ಬಳಸಿಕೊಂಡು ಮಿಕ್ಕಿದ್ದನ್ನು ನೀನು ದೇವರ ಕಾರ್ಯಗಳಿಗೆ ಉಪಯೋಗ ಮಾಡಿದರೆ ಪರಲೋಕದಲ್ಲಿ ನಿನಗೆ ಗಂಟಿರುವುದು ಎಂಬುದಾಗಿ ಹೇಳ್ತಾನೆ. ಪರಲೋಕದಲ್ಲಿ ನಿಮಗೆ ಸಂಪತ್ತು ಇರುವುದು. ನೀವು ನೀತಿ ಕಾರ್ಯಗಳಿಗೋಸ್ಕರ, ಧರ್ಮ ಕಾರ್ಯಗಳಿಗೋಸ್ಕರ ಅಥವಾ ಬಡವರಿಗೆ ಸಹಾಯ ಮಾಡುವುದರ ಮುಖಾಂತರ ನಿನ್ ದುಡ್ಡು ಎಲ್ಲಿಗೆ ಹೋಗುತ್ತಂದ್ರೆ ಪರಲೋಕದಲ್ಲಿ ಅಕೌಂಟಿಗೆ ಬೀಳುತ್ತದ ಪ್ರಿಯರೇ. ಪರಲೋಕದ ಅಕೌಂಟಿಗೆ ಜಮಾ ಆಗುತ್ತಾ? ಈ ತಿಂಗಳ ನೀನ್ ಎಷ್ಟು ಖರ್ಚು ಮಾಡ್ತಾ ಇದೀಯಾ ದೇವರಿಗೆ? ಒಂದು ಪ್ರಶ್ನೆ. ನೀನ್ ದಿನ ಒಂದು ದಿವಸಕ್ಕೆ ನೀನು 1,000 ರೂಪಾಯಿ ದುಡಿತೀಯ ಅನ್ಕೊಳ್ಳೋಣ, ಒಂದು 500 ರೂಪಾಯಿ ದುಡಿತೀಯ ಅನ್ಕೊಳ್ಳೋಣ. 500 ರೂಪಾಯಿ ನೀನ್ ದುಡಿತಾ ಇದೀಯ. ಒಂದು ದಿನಕ್ಕೆ 500 ರೂಪಾಯಿ ದುಡಿದ್ರೆ ಇವತ್ತು ನೀನ್ ಬ್ಯಾಂಕಿಗೆ, ಪರಲೋಕದಲ್ಲಿ ಅಕೌಂಟಿಗೆ, ಬ್ಯಾಂಕಿಗೆ ನೀನು ಎಷ್ಟು ಜಮಾ ಮಾಡ್ಕೊಂಡಿ? 500 ರೂಪಾಯಿ ಸಂಪಾದನೆ ಮಾಡಿದೆಯಾ? ಈ 500 ರೂಪಾಯಿಯಲ್ಲಿ ಎಷ್ಟು ಜಮಾ ಮಾಡಿದೆ ನೀನು? 100 ರೂಪಾಯಿ ಜಮಾ ಮಾಡಿದೆಯಾ ಅಥವಾ 50 ರೂಪಾಯಿ ಜಮಾ ಮಾಡಿದೆಯಾ? ಎಷ್ಟು ಜಮಾ ಮಾಡಿದೆಯಾ ಪರಲೋಕದಲ್ಲಿ ಅಕೌಂಟಿಗೆ ನೀನು? ಅಂದ್ರೆ ಯಾರಿಗಾದ್ರೂ ದಾನ ಮಾಡಿದೆಯಾ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರಿಗಾದ್ರೂ ಸಹಾಯ ಮಾಡಿದೆಯಾ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರಾದ್ರೂ ಸೇವಕರಿಗೆ ಕಾಣಿಕೆ ಕೊಟ್ಟಿಯಾ? ಅಥವಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರಿಗಾದ್ರೆ ಅನ್ನ ಇಲ್ಲದವರಿಗೆ, ಊಟ ಇಲ್ಲದವರಿಗೆ ಊಟ ಕೊಡಿಸಿದ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಿಸ್ತೀಯಾ? ಏನ್ ಕೊಡಿಸ್ತಾ ಇದೆ? ಏನ್ ಮಾಡ್ತಾ ಇದೆ? ಇವತ್ತು ನೀನು ಸಂಪಾದನೆ ಮಾಡಿದಂತ ಸಂಪಾದನೆಯಲ್ಲಿ ಅಥವಾ ಒಂದು ತಿಂಗಳ ಸಂಪಾದನೆ ನಿನಗೆ ಒಂದು 20,000 ಆಗಿರ್ಬೋದು, ಒಂದು 40,000 ಆಗಿರ್ಬೋದು, ಒಂದು 50,000 ಆಗಿರ್ಬೋದು, ನೀನ್ ಸಂಪಾದನೆ ಇದೆ. ಮತ್ತೆ ಈ ತಿಂಗಳ ನೀನ್ ಎಷ್ಟು ಜಮಾ ಅಕೌಂಟಿಗೆ ದುಡ್ಡು ಹಾಕಿದೆ ನೀನು? ಈ ತಿಂಗಳ ಎಷ್ಟು ಜನರಿಗೆ ನೀನು ಎಷ್ಟು ನೀನು ಪರಲೋಕದಲ್ಲಿ ಅಕೌಂಟಿಗೆ ಜಮಾ ಮಾಡಿಕೊಂಡಿ ನೀನು? ಒಂದು 5,000 ಹಾಕಿದ್ಯಾ? ಒಂದು 50,000 ಒಂದು 5,000 ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಂಡಿಯಾ? ಅಥವಾ ಕನಿಷ್ಠ ಒಂದು 2,000 ರೂಪಾಯಿ ಅದ್ರ ಅಕೌಂಟ್ ಜಮಾ ಮಾಡ್ಕೊಂಡಿಯಾ? ಯಾವ ರೂಪದಲ್ಲಿ ನೀನು ಆ ದುಡ್ಡನ್ನ ಖರ್ಚು ಮಾಡ್ಕೊಳ್ತಾ ಇದೀಯಾ ನೀನು? ಇವತ್ತು 1,00,000 ರೂಪಾಯಿ ಬಂದವನು, 1.5 ಲಕ್ಷ, 1.5 ಲಕ್ಷ ಬಂದವನು, 2 ಲಕ್ಷ ಬಂದವನು, 50,000 ಬಂದವನು, 20,000 ಬಂದವನು, 10,000 ಬಂದವನು ಕೇವಲ ತನ್ನ ಕುಟುಂಬಕ್ಕಾಗಿ, ತನ್ನ ಹೊಟ್ಟೆಗಾಗಿ ಸಂಪಾದನೆ ಮಾಡಿಕೊಳ್ಳುತ್ತಾ ಇದ್ದಾನೆ ವಿನಾ ನಾನು ದೇವರಿಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನಂತ ಆಲೋಚನೆ ನಿನ್ನಲ್ಲಿ ಏನಾದ್ರೂ ಇದೆಯಾ? ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಯೌವನಸ್ಥನ ಬಂದು ಯೇಸು ಸ್ವಾಮಿನ ಕೇಳ್ತಾನ, ನಾನು ನಿತ್ಯ ಜೀವಕ್ಕೆ ನಾನು ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀನ್ ಆಸ್ತಿ ಎಲ್ಲ ದಾನ ಧರ್ಮ ಮಾಡು, ನೀನ್ ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಗಂಟಿದೆ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಪರಲೋಕದಲ್ಲಿ ಗಂಟಿದೆ ಅಂದ್ರೆ ಇದು ಯಾರ ಹೆಸರ ಮೇಲೆ ನಾನು ದಾನ ಧರ್ಮ ಮಾಡ್ಬೇಕು? ಕ್ರಿಸ್ತನ ಹೆಸರಿನಲ್ಲಿ ನಾನು ದಾನ ಧರ್ಮ ಮಾಡ್ಬೇಕು. ಕ್ರಿಸ್ತನ ಹೆಸರಿನಲ್ಲಿ ನಾನು ಕ್ರಿಸ್ತನ ಕಾರ್ಯಗಳಿಗೋಸ್ಕರ ನಾನು ಇದನ್ನು ಖರ್ಚು ಮಾಡಬೇಕು. ನನ್ನ ಸಂಪಾದನೆ 50% ಆದ್ರೂ ಬಹಳ ಆಯ್ತು. 50% ಅಂದ್ರೆ ಬಹಳ ಆಯ್ತಲ್ಲ, ಮನಸ್ಸು ಒಪ್ಪಲ್ಲ. ಹೋಗ್ಲಿ 25% ಅದನ್ನು ಬಹಳ ಆಯ್ತಲ್ಲ. 15% ಅದನ್ನು ಬಹಳ ಆಯ್ತಾ? 10% ದೇವರಿಗೋಸ್ಕರ ನೀನು ಕಷ್ಟಾರ್ಜಿತದಲ್ಲಿ ನೀನು ತಿಂಗಳಿಗೆ ಒಂದು 20,000 30,000 ದುಡಿತಾ ಇದೆಯಲ್ಲ, ಅದ್ರಾಗ 10% ದೇವರ ಕಾರ್ಯಗಳಿಗೋಸ್ಕರ ಏನಾದ್ರೂ ಬಳಸ್ತಾ ಇಲ್ಲ. ಅಕೌಂಟ್ ಅಲ್ಲಿ ದಿನ ದಿನ ಜಮಾ ಮಾಡ್ಕೊಳ್ಬೇಕಲ್ಲ. ಫೈನಾನ್ಸ್ ಕಟ್ತಾ ಇರ್ತಾರ, ಕೆಲವು ಫೈನಾನ್ಸ್ಗೆ ದುಡ್ಡು ಕಟ್ತಿರ್ತಾರ.
ದಿನ ಜಮಾ ಮಾಡ್ತಿರ್ತಾರ. ದಿವಸಕ್ಕ 50 ರೂಪಾಯಿ ಅಂತ ಅಥವಾ 100 ರೂಪಾಯಿ ಅಂತ ಹೇಳಿ ಜಮಾ ಮಾಡ್ಕೊಳ್ತಿರ್ತಾರ. ಫೈನಾನ್ಸಿಗೆ ದುಡ್ಡು ಕಟ್ತಿರ್ತಾರ. ಯಾಕೆ ಅಪ್ಪ ಆ 100 ರೂಪಾಯಿ ಯಾಕೆ ಅಲ್ಲಿ ಕಟ್ಟಿದೆ ಅಂದ್ರೆ ಕೇಳ್ತಾರ. ಇಲ್ಲ ಸರ್, ಫೈನಾನ್ಸ್ ಕಟ್ತಾ ಇದ್ದೀನಿ, ಭವಿಷ್ಯತ್ನಲ್ಲಿ ನನಗೆ ಉಪಯೋಗ ಬರ್ತಾ ಇದೆ ಅಂತ ಹೇಳಿ ಫೈನಾನ್ಸ್ ಅಲ್ಲಿ ಕಟ್ತಾ ಇದ್ದೀನಿ ಅಂತ ಹೇಳಿ. ಅಥವಾ ಇನ್ಸೂರೆನ್ಸ್ ಮಾಡಿಸಿರ್ತಾರ, ಲೈಫ್ ಇನ್ಸೂರೆನ್ಸ್ ಮಾಡಿಸ್ತಾರ. ಅವು 6 ತಿಂಗಳಿಗೆ ಅಥವಾ ಇಷ್ಟು 1 ವರ್ಷಕ್ಕೆ ಇಷ್ಟ ಅಂತ ಹೇಳಿ ದುಡ್ಡು ಕಟ್ತಿರ್ತಾರ. ಯಾಕೆ? ನಾಳೆ ಭವಿಷ್ಯತ್ನಲ್ಲಿ ನಾನು ಏನಾದ್ರೂ ಸತ್ತು ಹೋದ್ರೆ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೆ LIC ಆಫೀಸ್ ಕಡೆಯಿಂದ ಇಷ್ಟು ದುಡ್ಡು ಬರುತ್ತಾ ನನಗೆ ಅಂತೇಳಿ ಇನ್ಸೂರೆನ್ಸ್ ಮಾಡಿಸಿ ಜಮಾ ಮಾಡ್ತಿರ್ತಾರ ಪ್ರಿಯರೇ ಲೋಕದಲ್ಲಿ. ಹೌದಾ? ಇನ್ಸೂರೆನ್ಸ್ ಮಾಡಿಸ್ತಿದ್ದೀಯಾ, ಫೈನಾನ್ಸ್ ಕಟ್ಸ್ತೀಯಾ, ಬ್ಯಾಂಕ್ ನಲ್ಲಿ ಅಕೌಂಟ್ ಗೆ ಜಮಾ ಮಾಡ್ಕೊಳ್ತೀಯಾ, ಎಲ್ಲಾ ಮಾಡ್ತಿದ್ದಿ ಪ್ರಿಯರೇ. ದೇವರ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಮಾಡ್ತಿದ್ದಿ ನೀನ್ ಅಂತ ಒಂದ್ಸಲ ಆಲೋಚನೆ ಮಾಡ್ಕೊ. ದೇವರ ಅಕೌಂಟ್ ನಲ್ಲಿ ನೀನ್ ಎಷ್ಟು ಆಗ್ತಾ ಇದೀಯಾ? ಏನಾದ್ರು ಪ್ಲಾನ್ ಇದೆ ನಿನಗೆ? ನಾನೊಂದು ಪರಲೋಕದಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀನಿ, ಆ ಅಕೌಂಟ್ಗೆ ನಾನು ಜಮಾ ಮಾಡ್ಬೇಕಾಗಿದೆ ಅಂತ ಪರಿಜ್ಞಾನ ಏನಾದ್ರು ಇದೆಯಾ ನಿನಗೆ? ಇವತ್ತು ಅನೇಕರು ಈ ಭೂಮಿ ಮೇಲೆ ಅಕೌಂಟ್ಗಳು ಓಪನ್ ಮಾಡಿಕೊಂಡು ಅದರಲ್ಲಿ ಏನಾದ್ರೂ ಕನಿಷ್ಠ ಒಂದು 5,000ರಿಂದ 1,00,000ದವರೆಗೆ, 2,00,000ದವರೆಗೆ, 5,00,000ದವರೆಗೆ, 10,00,000ದವರೆಗೆ ಡಿಪಾಸಿಟ್ ಮಾಡಿ ಇಟ್ಕೊಂಡಿರ್ತಾರ. ಇರ್ಲಿ, ದುಡ್ಡು ಇರ್ಲಿ, ಕೆಲ್ಸಕ್ಕೆ ಬರ್ತಾ ಅಂತ ಹೇಳಿ. ಹೌದಾ? ಮತ್ತೆ ಪರಲೋಕದಲ್ಲಿ ನೀನು ಗಂಟು ಮಾಡಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದಾನ, ಆ ಅಕೌಂಟಿಗೆ ನೀವ್ ಎಷ್ಟು ಜಮಾ ಮಾಡಿಕೊಳ್ತಾ ಇದಾರೆ ದಿನ? ಯಾವುದೋ ಒಂದು ರೂಪದಲ್ಲಿ ಸೇವೆಗೋಸ್ಕರ ಅದನ್ನು ಬಳಸಲೇಬೇಕು. ನಿನ್ನ ಸಂಪಾದನೆಯಲ್ಲಿ ನೀನು 5% ಕೊಡ್ತೀಯೋ, 10% ಕೊಡ್ತೀಯೋ, 15% ಕೊಡ್ತೀಯೋ, ಅಥವಾ 50% ನೀನು ಕೊಡ್ತೀಯೋ ಗೊತ್ತಿಲ್ಲ ಪ್ರಿಯರೇ. ಬಟ್ ದೇವರಿಗೋಸ್ಕರ ನೀನು ಬಳಸಬೇಕಾಗಿದೆ. ನಿನ್ನ ಸಂಪಾದನೆಯಲ್ಲಿ ಇಷ್ಟಂತೇಳಿ ದೇವರ ಕಾರ್ಯಗಳಿಗೋಸ್ಕರ ಉಪಯೋಗ ಮಾಡಬೇಕಾಗಿದೆ. ರಾತ್ರಿ ನಾನೊಂದು ಮೆಸೇಜ್ ಹೇಳಿದೆ ಪ್ರಿಯರೇ. ರಾತ್ರಿ ಇದೇ ಮೆಸೇಜ್ ಹೇಳಿದೆ. ರಾತ್ರಿ ಇದೇ ವಿಷಯ ಹೇಳುವಾಗ ನಾನು ಲ್ಯಾಪ್ಟಾಪ್ ವಿಷಯದಲ್ಲಿ ಮಾತಾಡಿದೆ ಪ್ರಿಯರೇ. ಲ್ಯಾಪ್ಟಾಪ್ ವಿಷಯದಲ್ಲಿ ನಾನು ಮಾತಾಡಿದೆ. ಲ್ಯಾಪ್ಟಾಪ್ಗೋಸ್ಕರ ಯಾರು ನಮ್ಮ ಮಹಾಲಕ್ಷ್ಮಿ ಅವರು ಸುಮಾರು 15,000 ರೂಪಾಯಿ ಜಮಾ ಮಾಡಿ ಇಟ್ಟಿದ್ದಾರೆ. ಮತ್ತೆ ಯಾರಾದ್ರೂ ಇದುವರೆಗಾಯ್ತು ಒಬ್ಬರಾದ್ರೂ ಕೂಡ ಮುಂದೆ ಬಂದಿಲ್ಲ ಅಂತ ಹೇಳಿ ಮಾತಾಡಿದಾಗ, ರಾತ್ರಿ ಮೆಸೇಜ್ ಮುಗಿದ ತಕ್ಷಣನೇ ನನಗೆ ಒಂದು 10,000 ರೂಪಾಯಿ ಅಕೌಂಟಿಗೆ ಹಾಕಿದ್ರು ಪ್ರಿಯರೇ. ಯಾರು ಅಂತಂದ್ರೆ ನಮ್ಮ ಬಸವರಾಜ್, ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಪಾಸ್ಟರ್ನವ್ರ ತಮ್ಮ ಬಸವರಾಜ್. ಇನ್ನು ಲ್ಯಾಪ್ಟಾಪ್ಗೆ ಎಷ್ಟು ಬೇಕಾಗ್ತದ, ನಾನು 10,000 ಹಾಕ್ತಿದ್ದೀನಿ ಅಂತ ಹೇಳಿ 10,000 ಹಾಕಿದ ಪ್ರಿಯರೇ. ರಾತ್ರಿ ವಾಕ್ಯ ಕೇಳಿದ ತಕ್ಷಣನೇ ಮೆಸೇಜ್ ಮುಗಿದು ಒಂದು 10 ನಿಮಿಷ ಆಗಿಲ್ಲ, 10,000 ರೂಪಾಯಿ ಅಕೌಂಟಿಗೆ ಜಮಾ ಆಯ್ತು ಪ್ರಿಯರೇ. ಇದು ನಾನು ಬಚ್ಚಿಟ್ಕೊಳ್ಳುವುದಕ್ಕೆ ಅಲ್ಲ, ಇದು ನನ್ನ ಖರ್ಚಿಗೆಲ್ಲ ಹಾಕಿದ್ದು, ನನ್ನ ಒಂದು ಪರಿಚಯಗೋಸ್ಕರ ಅಲ್ಲ ಹಾಕಿದ್ದು. ಅಂದ್ರೆ ದೇವರ ಸುವಾರ್ತೆ ಮುಂದಕ್ಕೆ ಹೋಗ್ಬೇಕಾಗಿದೆ. ಲ್ಯಾಪ್ಟಾಪ್ ಬೇಕಾಗಿದೆ, ಕ್ಯಾಮ್ರಾ ಬೇಕಾಗಿದೆ, ನಮ್ಗೆ ಇನ್ನೂ ಅನೇಕ ವಸ್ತುಗಳು ಬೇಕಾಗಿದ್ದಾವೆ. ಈ ರೀತಿಯಾಗಿ ನಾನು ಮೆಸೇಜ್ ಕೊಟ್ಟಾಗ ಬಸವರಾಜ ಅದು 10,000 ರೂಪಾಯಿ ಅಕೌಂಟಿಗೆ ಹಾಕಿದ ಪ್ರಿಯರೇ. ನನಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ನಿನ್ನೆ ರಾತ್ರಿ ನಾನು ಹೇಳಿರ್ತಕ್ಕಂಥ ವಾಕ್ಯ ಕೆಲಸ ಮಾಡಿದೆ, ಒಬ್ಬರ ಹೃದಯವನ್ನು ಕದಲಿಸಿದೆ. ನನಗೆ ಗೊತ್ತಿದ್ದಿಲ್ಲ, ಇಷ್ಟು ದಿನ ಅವಾಗ ಹೇಳಿದ್ದೆ, ನಾನು ಅವಾಗೆ ಆಗ್ತಿದ್ದೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಾಕಿದ ಪ್ರಿಯರೇ. ಈಗ ಅಕೌಂಟ್ ಅಲ್ಲಿ ಎಷ್ಟಿದೆ? ಅವ್ರದ್ದೊಂದು 15,000 ಮತ್ತು ನನ್ನಲ್ಲಿ ಈಗ ಬಸವರಾಜ್ ಹಾಕಿರ್ತಕ್ಕಂಥದ್ದು ಒಂದು 10,000, ಟೋಟಲ್ 25,000 ರೂಪಾಯಿ ಜಮಾ ಆಗಿದೆ. ಯಾಕೆ ಅಂದ್ರೆ ನಾನು ದೇವರ ಅಕೌಂಟ್ ನಲ್ಲಿ, ಅಂದ್ರೆ ಪರಲೋಕದಲ್ಲಿ ಒಂದು ಅಕೌಂಟ್ ಮಾಡ್ಕೊಂಡಿದ್ದೇನೆ, ಅಕೌಂಟ್ ನಲ್ಲಿ ನಾನು ಜಮಾ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿ ನಮ್ಮ ಬಸವರಾಜ ನಿನ್ನೆ ದಿನದಲ್ಲಿ ತನ್ನ ಅಕೌಂಟಿಗೆ ಎಷ್ಟು ಹಾಕೊಂಡಿದ್ದಾನೆ? 10,000 ರೂಪಾಯಿ ಹಾಕೊಂಡಿದ್ದಾನೆ ಪ್ರಿಯರೇ. ಇದು ದೇವರ ಕೆಲಸಕ್ಕಾಗಿ ಉಪಯೋಗ ಪಡಬೇಕು. ನನ್ನ ಸಂಪಾದನೆಯಲ್ಲಿ ನಾನು ದೇವರ ಕೆಲಸದಲ್ಲಿ ನಾನು ಸಹಭಾಗಿ ಆಗಬೇಕು, ನಾನು ಸಹಕಾರಿ ಆಗ್ಬೇಕು ನಾನು ಅನ್ನಂತ ಆಲೋಚನೆಯಿಂದ ಜಮಾ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಅಂದ್ರೆ ವಾಕ್ಯ ಅರ್ಥ ಆಗಿದೆ ಅಂತ. ಈಗ ನಾವು ವಾಕ್ಯ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ವಾಕ್ಯ ಅರ್ಥ ಆದ್ರೆ ನಾವ್ ಎಷ್ಟಾದ್ರೂ ಸ್ವಲ್ಪ ಆದ್ರೂ ಕೂಡ ನಾವೇನ್ ಮಾಡ್ಬೇಕ? ದೇವರ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೇಕು. ನಾವು ಇದನ್ನ ನಾವು ಯೂಸ್ ಮಾಡ್ಬೇಕು. ನಾವು ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಆಗಿರ್ಬೋದು, ಇನ್ನು ಏನಾದ್ರೂ ವಸ್ತುಗಳು ಸೇವೆಗೋಸ್ಕರ ನಾವು ತೆಗೆದುಕೊಳ್ಳಬೇಕು ಅಂತ ಆಲೋಚನೆ ಬರ್ಬೇಕಾಗಿದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಏನ್ ಮಾಡ್ತಾ ಇದ್ದಾನೆ? ನಿಮಗಿರುವಂತದ್ದನ್ನು ಖರ್ಚು ಮಾಡ್ರಿ, ನಿಮ್ ಪರಲೋಕದಲ್ಲಿ ಏನಿದೆ? ಬಹು ಸಂಪಾದನೆ ಇದೆ, ಆಸ್ತಿ ಕೂಡಿಟ್ಟುಕೊಳ್ತೀರಿ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ. 19ನೇ ಅಧ್ಯಾಯ 21ನೇ ವಚನ. ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನಿನಗೆ ಎಲ್ಲಿ ಸಂಪತ್ತಿದೆ ಅಂದ್ರೆ ಪರಲೋಕದಲ್ಲಿ ಸಂಪತ್ತಿದೆ. ಅದಕ್ಕೆ ಪೌಲ ಹೇಳ್ದ, ಮೇಲಿರುವವುಗಳನ್ನೇ
ನೀವು ಹುಡುಕಬೇಕಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಅಂದ್ರೆ ಮೇಲೆ ಪರಲೋಕ ಇದೆ, ಪರಲೋಕದಲ್ಲಿ ನಮಗೆ ಬೇಕಾದಷ್ಟು ಕೂಡಿಟ್ಟುಕೊಳ್ಳಬೇಕಾಗಿದೆ. ದಿನಾದ್ರೂ ಜಮಾ ಮಾಡಿಕೊಂಡ್ರು ಕೂಡ ನೀವು ವರ್ಷಕ್ಕೆ ಎಷ್ಟು ಜಮಾ ಮಾಡಿಕೊಂತೀರ ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ವರ್ಷಕ್ಕೆ ಎಷ್ಟು ಜಮಾ ಆಗುತ್ತ ನಿನಗೆ? ದಿನ ಒಂದು 100 ರೂಪಾಯಿ ಆದ್ರೂ ಕೂಡ, ದಿನ ಒಂದು 50 ರೂಪಾಯಿ ಆದ್ರೂ ಕೂಡ ನೀನು ದೇವರ ಸೇವೆಗೋಸ್ಕರ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಲ್ಲಿ ಹಾಗೂ ಅಕೌಂಟ್ಗೆ ನಾನು ಜಮಾ ಮಾಡ್ಕೊಳ್ಬೇಕು, ನಾನು ಪರಲೋಕಕ್ಕೆ ಹೋದ್ಮೇಲೆ ನನಗೆ ಸಂಪತ್ತಿರುತ್ತಾ, ನನಗೆ ದೇವರು ಬಲ ನಂಬಿಗಸ್ತನ ಅಂತ ಹೇಳಿ ಹೇಳುವಂತ ಮಾತು ನನಗೆ ಬರುತ್ತಾ ಅಂತ ಹೇಳಿ ದೇವರ ಕಾರ್ಯಗಳಿಗೋಸ್ಕರ ನೀನು ಉಪಯೋಗಿಸುವುದರಿಂದ ಅದು ನೀನು ದೇವರಿಗೆ ಮೆಚ್ಚುಗೆಯಾದ ಮಗನಾಗುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಒಂದ್ಸಲ ತೆಗಿರಿ ಪ್ರಿಯರ ಬೈಬಲ್ನ ಮತ್ತೇನ್ ಬರೆಸುವಾರ್ತೆ 25ನೇ ಅಧ್ಯಾಯ, ಮತ್ತೇನ್ ಬರೆಸುವಾರ್ತೆ 25ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. 25ನೇ ಅಧ್ಯಾಯ 23ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. 25ನೇ ಅಧ್ಯಾಯ 23ನೇ ವಚನ. ಅವನು ದನಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ. ಒಂದ್ ನಿಮಿಷ 21ನೇ ವಚನದಿಂದ ಓದ್ರಿ. ಅವನ ದನಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯು ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದ್ದೀಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದನಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನೀನು ಧನ್ಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಸಾಕು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಇಲ್ಲಿ 3 ಜನಗಳಿಗೆ ಒಬ್ಬ ಶ್ರೀಮಂತನಾದಂತ ದಣಿ ಒಬ್ಬೊಬ್ಬನಿಗೆ ಕೆಲವು ದುಡ್ಡು ಕೊಟ್ಟಾರಂತ ತಿಳ್ಕೊಡ. ದುಡ್ಡು ತಲಂತು ಅಂತಂದ್ರೆ ದುಡ್ಡೇ. ಒಬ್ಬನಿಗೆ 5 ತಲಂತು ಕೊಟ್ಟಿರ್ತಾನೆ, ಒಬ್ಬನಿಗೆ 2 ತಲಂತು ಕೊಟ್ಟಿರ್ತಾನೆ, ಮತ್ತೊಬ್ಬನಿಗೆ 1 ತಲಂತು ಕೊಟ್ಟಿರ್ತಾನೆ. ನೀವು ವ್ಯಾಪಾರ ಮಾಡಿಕೊಂಡು ಲಾಭ ಮಾಡಿಕೊಳ್ಳ್ರ ಅಂತ ಹೇಳಿ ಕೊಟ್ಟು ಹೋಗಿರ್ತಾನ ಪ್ರಿಯರೇ. ಅವಾಗ ಅವನು 5 ತಲಂತು ತಗೊಂಡವನು 10 ತಲಂತು, ಇನ್ನೂ 5 ತಲಂತು ಜಾಸ್ತಿ ಸಂಪಾದನೆ ಮಾಡ್ತಾನೆ. 2 ತಲಂತು ತಗೊಂಡವನು ಇನ್ನೂ 2 ತಲಂತು ಜಾಸ್ತಿ ಸಂಪಾದನೆ ಮಾಡ್ತಾನೆ. ಆದ್ರೆ 1 ತಲಂತು ತೆಗೆದುಕೊಂಡವನು ಅವನು 1 ರೂಪಾಯಿ ಕೂಡ ಸಂಪಾದನೆ ಮಾಡಿದೆ ಅದು ಭೂಮಿಯಲ್ಲಿ ಬಚ್ಚಿಟ್ಟಿರ್ತಾನಂತ ಪ್ರಿಯರೇ. ಅಂದ್ರೆ ಇದ್ರ ಭಾವನೆ ನಮಗೆ ಅರ್ಥ ಆಗ್ಬೇಕೇನಂತಂದ್ರೆ, ಈ ದೇವರು ನಮಗೆ ತಲಂತುಗಳನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಾನ, ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ, ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ ವಿವೇಕಗಳನ್ನು ಕೊಟ್ಟಿದ್ದಾನೆ. ಭೂಮಿ ಮೇಲೆ ಬದುಕುವಂತ ನಾವು ದೇವರ ಕಾರ್ಯಗಳಿಗೋಸ್ಕರ ಬದುಕಬೇಕಾಗಿದೆ, ದೇವರ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದನ್ನು ಬಿಟ್ಟು ನಾವು ಈ ಲೋಕದಲ್ಲೇ ಕೇವಲ 1 ತಲಂತನ್ನು ತೆಗೆದುಕೊಂಡಿರ್ತಕ್ಕಂಥವನ್ನ ತರ ನಾವು ಕೇವಲ ಲೋಕದಲ್ಲಿ ಮಾತ್ರನೇ ಸಂಪಾದನೆ ಮಾಡಿಕೊಂಡು ಲೋಕಕ್ಕೋಸ್ಕರ ಬದುಕುವವರಾದರೆ ಪ್ರಯೋಜನ. ಬಲ ನಂಬಿಗಸ್ತನೆ ಅನ್ನಂತ ಶಬ್ದ ನಮಗೆ ಉಪಯೋಗ ಬರಲ್ಲ ಪ್ರಿಯರೇ. 5 ತಲಂತ ತಗೊಂಡವನಿಗೆ ಬಲ ನಂಬಿಗಸ್ತನಾದ ದಾಸನೇ ನೀನು ಅಂತಂದ. 2 ತಲಂತ ತಗೊಂಡವನಿಗೆ ಅವನ್ 4 ಸಂಪಾದನೆ ಮಾಡಿದ, ಅವನಿಗೆ ಹೇಳ್ದ, ಬಲ ನಂಬಿಗಸ್ತನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ನೀನು ಸೇರು, ನೀನು ಪರಲೋಕಕ್ಕೆ ಯೋಗ್ಯನೆಂಬುದಾಗಿ ಹೇಳ್ತಾ ಇದ್ದಾನ ಪ್ರಿಯರೇ. ದೇವರ ಕೊಟ್ಟಂತ ಈ ಜೀವಿತದಲ್ಲಿ ನಮಗೆ ಕೊಟ್ಟಂತ ಈ ಆಯುಷ್ಕಾಲವನ್ನು ದೇವರಿಗಾಗಿ ಉಪಯೋಗ ಮಾಡಿಕೊಳ್ಳಬೇಕಂತಕ್ಕಂಥದ್ದನ್ನು ಮರೆಯಬಾರದು. ಆಲೋಚನೆ ಮಾಡಿಕೊಂಡು ಜೀವನ ಮಾಡ್ರಿ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ದೇವರ ಕಾರ್ಯಗಳಿಗೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳಬೇಕು ಪ್ರಿಯರೇ. ಇಬ್ರಿದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 34ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರಿಯರೇ. 10ನೇ ಅಧ್ಯಾಯ 34ನೇ ವಚನದಿಂದ. ಬೇಡಿಗಳನ್ನು ಹಾಕಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದ್ರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಪರಮಾತ್ಮನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಬರುವವನು, ತಡ ಮಾಡುವುದಿಲ್ಲ. ಆದ್ರೆ
ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನಿಗೆಂದರೆ ಹೀಗೆ ಹಿಂದೆ ತೆಗೆದರೆ ಹಿಂದೆಗೆಯದೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ ಎಂದು ಬರೆದಿದೆ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಆದ್ರೆ ಆ ಇಬ್ರಿಯದಲ್ಲಿ ಇರ್ತಕ್ಕಂತ ಇಬ್ರಿಯರಿಗೆ ಬರಿತಾ ಇದ್ದಾನೆ ಪೌಲನು, ಒಂದು ಪತ್ರಿಕೆ ಬರಿತಾ ಇದ್ದಾನೆ, ಇಬ್ರಿಯರಿಗೆ ಬರಿತಾ ಇದ್ದಾನೆ. ಏನಂತಂದ್ರೆ ಅಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಪೌಲನಿಗೂ ಅನೇಕರಿಗೂ ಮತ್ತೆ ಸೆರೆಮನೆಯಲ್ಲಿ ಬಿದ್ದಾಗ, ಕಷ್ಟದಲ್ಲಿದ್ದಾಗ, ಅವರು ಬಹಳ ಇಕ್ಕಟ್ಟಿನಲ್ಲಿದ್ದಾಗ ಆ ಜನರು ಏನ್ ಮಾಡಿದ್ರು ಅಂತಂದ್ರೆ ಅವರ ಕಷ್ಟಗಳನ್ನು ನೋಡಿ ಅವರಿಗೆ ಸಹಾಯ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ರಂತ. ಬೇಡಿಗಳನ್ನ ಹಾಕಿಕೊಂಡ ಸೆರೆಮನೆಯಲ್ಲಿ ಬಿದ್ದವರಾಗಿರ್ಬೋದು, ಅಥವಾ ಇಲ್ಲೋ ಕ್ರೈಸ್ತರಾಗಿರ್ತಕ್ಕಂಥವ್ರಿಗಾಗಿರ್ಬೋದು, ಅಥವಾ ದೇವರ ಕಾರ್ಯಗಳಿಗೋಸ್ಕರ ಆಗಿರ್ಬೋದು, ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಗೋ ನಮ್ದಲ್ಲ ಇದು ನಿಮ್ದೇ ಅಂತೇಳಿ ಇದನ್ನ ಬಳಸ್ಕೊಳ್ರಿ ಅಂತೇಳಿ ಕೊಡ್ತಾ ಇದಾರಂತ ಪ್ರಿಯರೇ. ಇನ್ನು ಸುಲ್ಕೊಳ್ಳುವವರಿಗೆ ಅದು ಬಿಟ್ಬಿಟ್ರಂತ. ನಮಗೆ ಪರಲೋಕದಲ್ಲಿ ಬೇಕಾದಷ್ಟು ಸಂಪಾದನೆ ಇದೆ ನಮಗೆ, ಯಾಕಂದ್ರೆ ಬೇಕಾದಷ್ಟು ನಾವು ಕೂಡಿಟ್ಕೊಂಡಿದೀವಿ, ನಾವು ದೇವರಿಗಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ, ನಮ್ಮ ಗಂಟು ನಿಟ್ಟಾಗಿ ಪರಲೋಕದಲ್ಲಿ ಇದೆ ಅಂತೇಳಿ ಅನ್ಕೊಂಡು ಜೀವನ ಮಾಡಿದ್ರಂತ ಪ್ರಿಯರ. ಮಾತನ್ನ ಮತ್ತೊಂದ್ಸಲ ಓದ್ಕೊಳ್ಳೋಣ ಪ್ರಿಯರೇ. 34ನೇ ವಚನ, ಬೇಡಿಗಳನ್ನು ಹಾಕಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟಿದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ತಿಳಿದುಕೊಂಡು ಅಂತ ಹೇಳ್ತಾ ಇದೆ. ಆಸ್ತಿ ಎಲ್ಲಿದೆ ಪ್ರಿಯರೇ? ಪರಲೋಕದಲ್ಲಿದೆ ಅಂತ ತಿಳ್ರಿ. ಆಸ್ತಿ ಪರಲೋಕದಲ್ಲಿದೆ ಅಂತ. ಸ್ಥಿರವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥ ಆಸ್ತಿ ನಮಗೆ ಪರಲೋಕದಲ್ಲಿದೆ. ಭೂಲೋಕದಲ್ಲಿ ನಮ್ಗೆ ಯಾಕೆ ಬೇಕು ಆಸ್ತಿ ಅನ್ಕೊಂಡ್ರಂತ ಪ್ರಿಯರೇ? ನಮ್ಗೆ ಯಾಕೆ ಬೇಕು ಆಸ್ತಿ? ಇದೆಲ್ಲ ದೇವರಿಗಾಗಿ ಕೊಟ್ಟು ಬಿಡೋಣ, ದೇವರ ಮಕ್ಕಳಿಗೆ ಕೊಡೋಣ, ದೇವರ ಕೆಲಸಗಳಿಗಾಗಿ ಕೊಟ್ಟು ಬಿಡೋಣ ಅಂತ ಹೇಳಿ ಅವ್ರ ದೇವರ ಕೆಲಸಗಳಿಗೆ ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದು ನಿಜವಾದಂತ ಕ್ರೈಸ್ತತ್ವ, ನಿಜವಾದಂತ ಭಕ್ತಿ, ನಿಜವಾದಂತ ನಂಬಿಕೆ. ಅವ್ರು ಒಂದೇ ಮಾತನ್ಕೊಂಡ್ರು, ನಮಗೆ ಪರಲೋಕದಲ್ಲಿದೆ ಸ್ಥಿರವಾದಂತ ಆಸ್ತಿ, ಶಾಶ್ವತವಾಗಿ ಅಲ್ಲಿ ನಾನು ಗಂಟು ಮಾಡಿಟ್ಟುಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದು ಆಲೋಚನೆ ಮಾಡಿಕೊಂಡು ಜೀವನ ಮಾಡಿದ್ರಂತ ಪ್ರಿಯರೇ. ಅವರೆಲ್ಲರೂ ಕೂಡ ಆಲೋಚನೆ ಮಾಡ್ರಿ ಪ್ರಿಯರೇ. ಆದ್ರೆ ಕೆಲವರು ಕ್ರೈಸ್ತರು ಹೆಂಗಿದಾರ ಅಂತಂದ್ರೆ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಓದ್ತೀನಿ ಕೇಳ್ರಿ ಪ್ರಿಯರೇ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡ್ರಿ, ಗೋಳಾಡಿರಿ, ನಿಮ್ಮ ಧನವು ನಾಶವಾಗಿದೆ. ಏನಂತ ಪ್ರಿಯರೇ? ಯಾರಿಗೆ ಬರಿತಾ ಇದ್ದಾನೆ? ಶ್ರೀಮಂತರಿಗೆ ಬರಿತಾ ಇದ್ದಾನ? ಏನು ಲೋಕದಲ್ಲಿ ಇರ್ತಕ್ಕಂಥ ಅನ್ಯ ಜನರಿಗೆ ಬರಿತಾ ಇದ್ದಾನ ಈ ಪತ್ರಿಕೆ ಅಂದ್ರೆ? ಇಲ್ಲ ಪ್ರಿಯರೇ, ಸಭೆಗೆ ಬರಿತಾ ಇದ್ದಾನೆ. ಸಭೆಯಲ್ಲಿ ಇರ್ತಕ್ಕಂಥವ್ರು ಹೆಂಗಿದಾರಂತ? ಧನಿಕರಾಗಿದ್ದಾರಂತ ಪ್ರಿಯರೇ. ಅದಕ್ಕೆ ಧನಿಕರಿಗೆ ಕೇಳ್ತಾರೆ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರು ಇಡ್ರಿ, ಗೋಳಾಡ್ರಿ, ನಿಮ್ಮ ಧನವು ನಾಶವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಪ್ಪ ನೀವು ಇಷ್ಟು ಸತ್ಯ ವಾಕ್ಯವನ್ನು ತಿಳಿದುಕೊಂಡು ಕೂಡ ಲೋಕದಲ್ಲಿ ಕೂಡಿಟ್ಟುಕೊಳ್ತಾ ಇದ್ದೀರಿ? ನಾಶ ಆಗುತ್ತೆ ನಿಮ್ಮ ಧನ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ನಿಮ್ಮ ಐಶ್ವರ್ಯ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಐಶ್ವರ್ಯ ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ, ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದೆ ಪ್ರಿಯರೇ. ಎಷ್ಟು ಕೂಡಿಟ್ಟುಕೊಂಡ್ರು ಪ್ರಯೋಜನ ಏನಿದೆ ಪ್ರಿಯರೇ? ಒಂದ್ಸಲ ಆಲೋಚನೆ ಮಾಡ್ರಿ. ಪ್ರಪಂಚದಲ್ಲಿ ಅಗರ್ಭ ಶ್ರೀಮಂತರು ಎಷ್ಟೆಷ್ಟೋ ಜನ ಇದ್ದಾರೆ, ಎಷ್ಟೆಷ್ಟೋ ಪ್ರಪಂಚನೇ ಪರಿಪಾಲನೆ ಮಾಡಿರ್ತಕ್ಕಂಥ ರಾಜರು ಇದ್ದರು, ಅರಸರುಗಳು ಇದ್ದರು. ಏನಾದ್ರೂ ಪ್ರಿಯರೇ ಮಣ್ಣು ಪಾಲಾದರು. ತಾವು ಕೂಡಿಟ್ಟುವುದು 1 ರೂಪಾಯಿ ಕೂಡ ಅನುಭವಿಸದೆ ಸತ್ತು ಹೋದ್ರು ಪ್ರಿಯರೇ. ಎಷ್ಟೋ ಜನ ಇವತ್ತು ಅಗರ್ಭ ಶ್ರೀಮಂತರು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನರಿದ್ದಾರೆ, ಮಣ್ಣು ಪಾಲಾಗ್ತಾ ಇದ್ದಾರೆ. ಮಣ್ಣು ಹಿಡಿದಿದೆ ಅಂತ ಹೇಳ್ತಾರೆ, ನುಸಿ ಹಿಡಿದಿದೆ, ಕಿಲುಬತ್ತಿದೆ, ನಿಮ್ಮ ಬಟ್ಟೆಗಳು ಹರಿದೋಗಿವೆ, ನಿಮ್ಮ ದುಡ್ಡು ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಧನಿಕರೇ ಕೇಳಿರಿ, ಗೋಳಾಡ್ರಿ, ಕಣ್ಣೀರು ಸುಡಿಸ್ರಿ, ಪಶ್ಚಾತ್ತಾಪ ಪಡ್ರಿ. ನೀವು ದುಡ್ಡು ಸಂಪಾದನೆ ಮಾಡಿಕೊಂಡಿವ್ ಅಂತೇಳಿ ಅಗರ್ಭ ಶ್ರೀಮಂತರಾಗಿ ನಿಮ್ ಇಷ್ಟ ಬಂದಾಗ ನೀವು ನಡ್ಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. 2ನೇ ಅಧ್ಯಾಯ 5ನೇ ವಚನವನ್ನು ನೋಡ್ರಿ ಪ್ರಿಯರೇ. ಇದೆ 2ನೇ ಅಧ್ಯಾಯ 5ನೇ ವಚನವನ್ನು ನೋಡಿದ್ರೆ ಏನ್ ಮಾಡ್ತಾರಂತೆ ಈ ಧನಿಕರ ವಿಷಯದಲ್ಲಿ ಕೇಳ್ತಾ ಇದ್ದಾನೆ ಪ್ರಿಯರೇ. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿರಬೇಕೆಂದು ನೇಮಿಸಲಿಲ್ಲವೋ? ನೀವಾದರೂ ಬಡವರನ್ನು ಅವಮಾನ ಪಡಿಸಿದಿರಿ,
ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೇ ಅಂತ ಹೇಳಿದ್ರು. ಐಶ್ವರ್ಯವಂತರ ಗುಣಗಳು ಹೆಂಗಿರ್ತಾವ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಐಶ್ವರ್ಯವಂತರ ಗುಣ ಹೆಂಗಿರುತ್ತ, ಅವ್ರ ಆಲೋಚನೆ ಹೆಂಗಿರುತ್ತ, ಬಡವರನ್ನು ಹೀಯಾಳಿಸುವುದು, ಬಡವರನ್ನು ಅವಮಾನ ಪಡಿಸುವುದು, ಬಡವರನ್ನೇ ನೆಗ್ಲೆಕ್ಟ್ ಮಾಡುವುದು, ಬಡವರನ್ನ ಅಪಹಾಸ್ಯ ಮಾಡುವುದು, ಇಂಥ ಕೆಲಸ ಮಾಡುವವರು ಶ್ರೀಮಂತರಲ್ಲವೇ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಅಂತ ಅಹಂಕಾರ ಸ್ವಭಾವ ಬರಬಾರದಂದ್ರೆ ಭೂಲೋಕದಲ್ಲಿ ಗಂಟು ನಮಗೆ ಇರಬಾರದು ಪ್ರಿಯರೇ. ಭೂಲೋಕದಲ್ಲಿ ಗಂಟು ನಮಗೆ ಇರಬಾರದು. ಹೆವೆನ್ಲಿ ಪರಲೋಕದಲ್ಲಿ ಸೇಫ್ಟ್ ಆಗಿ ನೀನು ದುಡ್ಡಿಟ್ಕೋ. ಅಲ್ಲಿ ಲಾಕ್ ಓಪನ್ ಮಾಡ್ಕೊ. ನೀನು ಅಲ್ಲಿ ಹೋದ್ಮೇಲೆ ಲಾಕ್ ಓಪನ್ ಮಾಡಿ. ಇಲ್ಲೇ ನೀನು ಲಾಕ್ ಹಾಕೊಂಡಿದೀಯ, ನೀನು ಇಲ್ಲೇ ಲಾಕ್ ಹಾಕೊಂಡಿದೀಯ. ಆ ಲಾಕ್ ನೀನು ಪರಲೋಕಕ್ಕೆ ಹೋದ್ಮೇಲೆ ಓಪನ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಪರಲೋಕದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದಾನೆ ಪ್ರಿಯ. ಪರಲೋಕದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ. ಆಲೋಚನೆ ಮಾಡು ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಇನ್ನು ಪರಲೋಕಕ್ಕೆ ಬೀಗದ ಕೈಗಳಿದಾವ. ಆ ಬೀಗದ ಕೈಗಳ ಬಗ್ಗೆ ನಾಳೆ ಮಾತಾಡ್ತೇನೆ ಪ್ರಿಯ. ಪರಲೋಕದಲ್ಲಿ ಬೀಗದ ಕೈಗಳನ್ನು ನಾವು ಆಲೋಚನೆ ಮಾಡೋಣ. ಯಾಕಂದ್ರೆ ಈ ಎವೆನ್ಲಿ ಸೇಫ್ ಲಾಕರ್ ವಿಷಯದಲ್ಲಿ ನಾನು ಕಠಿಣವಾಗಿ ಮಾತಾಡ್ತೇನೆ. ನಾಳೆನೂ ಮಾತಾಡ್ತೇನೆ. ಇವತ್ತು ನಾನು ನೀವು ಕೂಡಿಟ್ಟುಕೊಳ್ಳುವಂತ ವಿಷಯನ ಮಾತಾಡ್ತೀನಿ. ಯಾಕಂದ್ರೆ ಆತನ ಹೇಳ್ತಾ ಇದ್ದಾನೆ ಇಲ್ಲಿ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡ್ರಿ, ಗೋಳಾಡ್ರಿ. ಯಾಕೆ? ದುಡ್ಡು ಸಂಪಾದನೆ ಮಾಡಿಕೊಂಡು ಬಡವರನ್ನು ಸಭೆಯಲ್ಲಿ ತಾರುಮೇರಾಗಿದೆ. ಸಭೆಗಳಲ್ಲಿ ಏನಾಗದು, ದುಡ್ಡಿದ್ದವನ್ ತರನೇ ಪ್ರವರ್ತನೆ ಮಾಡ್ತಾನೆ. ಸಭೆಯಲ್ಲಿ ದುಡ್ಡಿಲ್ದವ್ರು ಇರ್ತಾರ, ಬಡವರು ಇರ್ತಾರ, ಕಡುಬರವರು ಇರ್ತಾರ. ಅವ್ರನ್ನ ಹೀಯಾಳಿಸ್ತಾರ, ಅವ್ರನ್ನ ಅವಮಾನ ಪಡಿಸ್ತಾರ. ಸಭೆಯಲ್ಲಿ ಒಬ್ಬರಿಗೆ ಎಲ್ಲ ಇರುತ್ತ, ಒಬ್ಬನಿಗೆ ಏನೂ ಇರಲ್ಲ, ಒಬ್ಬರಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತ. ಹಂಗಂತೇಳಿ ಭೇದಗಳನ್ನು ನಟಿಸುವಂತವರಾಗಿರಬಾರ್ದು. ಸಭೆಗಳಲ್ಲಿ ನಾವು ಒಂದೇ ರಕ್ತದಿಂದ ತೊಳೆಯಲ್ಪಟ್ಟವರು, ಒಂದೇ ಶರೀರವನ್ನು ತಿಂತಕ್ಕಂಥವ್ರು, ನಾವು ಒಂದೇ ರಕ್ತವನ್ನು ಕುಡಿತಕ್ಕಂಥವ್ರು. ನಾವು ಅದರಲ್ಲಿ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಸಾಮಾನ್ಯವಾದಂತ ಮನುಷ್ಯರಿರ್ಬೋದು, ಯಾರೇ ಇರ್ಲಿ ಸಮಾನತ್ವವನ್ನು ವಹಿಸಿಕೊಡ್ಬೇಕಾಗಿದೆ ನಾವು. ಅದಕ್ಕಾಗಿ ಪ್ರಾರಂಭ ಶತಮಾನದಲ್ಲಿ ಇರ್ತಕ್ಕಂಥ ಅಗರ್ಭ ಶ್ರೀಮಂತರಿದ್ರು ಅನೇಕರು. ಯಹೂದ್ಯರಲ್ಲಿ ಕೂಡ, ಯೂದ ಜಾತಿಯಲ್ಲಿ ಕೂಡ ಅನೇಕ ಶ್ರೀಮಂತರಿದ್ರು ಪ್ರಿಯರೇ. ಆ ಶ್ರೀಮಂತರೆಲ್ಲರೂ ಕೂಡ ಏನ್ ಮಾಡಿದಂದ್ರೆ, ತಮ್ಮ ಚರಾಸ್ತಿರಿ ಆಸ್ತಿಗಳನ್ನು ಮಾರಿಕೊಂಡು ಅವರವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನು ಪೂರೈಸಿದರಂತ ಪ್ರಿಯರೇ. ನಾವು ಯಾರು ಕೂಡ ಬಡವರಾಗಿರಬಾರ್ದಿಲ್ಲಿ, ಯಾರು ಕೂಡ ಶ್ರೀಮಂತರಾಗಿರಬಾರ್ದಿಲ್ಲಿ. ನಾವು ಪರಲೋಕದಲ್ಲಿ ದುಡ್ಡು ಜಮಾ ಮಾಡ್ಕೊಳ್ಬೇಕಂತೇಳಿ ಸಟ ಅಂತೇಳಿ ಏನ್ರಿ ಅಕೌಂಟ್ ಓಪನ್ ಮಾಡಿಕೊಂಡು ಅಕೌಂಟ್ಗೆ ದಿನ ಜಮಾ ಮಾಡಕ್ ಚಾರ್ ಮಾಡಿಬಿಟ್ರು ಪ್ರಿಯರ್. ಪ್ರತಿ ದಿನ ಅಕೌಂಟ್ ನಲ್ಲಿ ದುಡ್ಡು ಹಾಕೊಂಡ್ರು ಪ್ರಿಯರ್. ಅವರು ಪ್ರತಿ ದಿನ ಅಕೌಂಟ್ ನಲ್ಲಿ ದುಡ್ಡು ಯಾವ ತರ ಹಾಕೊಂಡಿದ್ರೆ 2ನೇ ಅಧ್ಯಾಯ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯರೇ. 43ಲಿಂದ 43ಲಿಂದ ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿಗಸ್ತರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ಚರಾಸ್ತಿರಿ ಆಸ್ತಿ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೊಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಎಂಬುದಾಗಿ ಹೇಳ್ತಾ ಇದೆ. ಪ್ರತಿ ದಿನಾಲು ಒಂದೊಂದು ಮನೆಯಲ್ಲಿ ಅಡಿಗೆ, ದೇವಾಲಯದಲ್ಲಿ ಪ್ರಾರ್ಥನೆ. ಹೆಂಗ ಅಕೌಂಟಿಗೆ ಜಮಾ ಮಾಡಿಕೊಳ್ತಾ ಇದಾರೆ ನೋಡ್ರಿ ಪ್ರಿಯರೇ. ಅವರವರ ಅಗತ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಹಂಚುವವರು ಕೆಲವರಾದ್ರೆ, ಕೆಲವರು ಇವತ್ತು ನಮ್ಮ ಮನೆಯಲ್ಲಿ ಪ್ರಾರ್ಥನೆ, ನಮ್ಮ ಮನೆಯಲ್ಲಿ ಊಟ, ನಮ್ಮ ಮನೆಯಲ್ಲಿ ಇವತ್ತು ಪ್ರಾರ್ಥನೆ. ಬ್ರದರ್, ಇವತ್ತು ನಿಮ್ಮ ಮನೇಲಿ ಆಯ್ತಲ್ಲ, ನಾಳೆ ನಮ್ಮ ಮನೆಯಲ್ಲಿ. ನಮ್ದಿರೋದೇ ಸಣ್ಣ ಸಭೆ ಪ್ರಿಯರೇ. ಸಣ್ಣ ಸಭೆಗೆ ನಾನು ದಿನಾಲು ಪ್ರಾರ್ಥನೆ ಇಟ್ಟಿದ್ದೇನೆ. ದಿನ ಒಂದೊಂದು ಕುಟುಂಬದಲ್ಲಿ. ನಾಳೆ ಯಾರ ಮನೆ ಅಂದ್ರೆ ಒಬ್ಬರು ಮಾತಾಡ್ತಾ ಇಲ್ಲ. ನಾಳೆ ಯಾರ ಮನೆ ಅಂದ್ರೆ ಒಬ್ಬರು ಮಾತಾಡ್ತಾ ಇಲ್ಲ. ಇದರಿಂದ ಲಾಭ ಗೊತ್ತಿಲ್ಲ ಪ್ರಿಯರೇ. ಇವರಿಗೆ ಲಾಭ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದೆ, ದಿನಾನು ರೊಟ್ಟಿ ಮುರಿಯುತ್ತಾ, ದಿನಾನು ಊಟ ಮಾಡುತ್ತಾ ಒಬ್ಬೊಬ್ಬರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗಳನ್ನು ಏರ್ಪಟ್ಟು. ಯಾಕೆ ಅಂದ್ರೆ ಕುಟುಂಬ ಪ್ರಾರ್ಥನೆ ಇಟ್ಕೊಳ್ಳುವುದರಿಂದ, ಬಂದಿರತಕ್ಕಂತ ಆತ್ಮೀಯ ಸಹೋದರರಿಗೆ ಊಟ ಕೊಡುವುದರಿಂದ, ನೀರು ಕೊಡುವುದರಿಂದ, ಟಿಫಿನ್ ಕೊಡುವುದರಿಂದ ಆ ದುಡ್ಡು ಪರಲೋಕ ಅಕೌಂಟ್ಗೆ ಜಮಾ ಆಗ್ತದೆ ಅಂತಕ್ಕಂಥದ್ದನ್ನು ಗೊತ್ತಾಗ್ತಾ ಇಲ್ಲ ಪ್ರಿಯರಿವರಿಗೆ.
ಬಂದಂತವ್ರಿಗೆ ಊಟ ಕೊಡಕ್ಕೆ ನನ್ನ ಕೈಲಿ ಆಗಲ್ಲ, ಅದಕ್ಕೆ ನಾನು ಏನು ಅನ್ಲಿಲ್ಲ ಅನ್ನೋರು ಕೆಲವರಿದ್ದಾರೆ. ಏನ್ ಮಾಡೋಕ ಇಷ್ಟು ಮಂದಿಗೆ ಊಟ ಹೆಂಗ ಕೊಡ್ಲಪ್ಪ ಅಂತ ಆಲೋಚನೆ ಮಾಡುವವರು ಕೆಲವರಿದ್ದಾರೆ. ನೀನ್ ಏನ್ ಕೊಟ್ರು ಅದು ಎಲ್ಲಿ ಸೇರ್ತದ? ಅಕೌಂಟ್ ಅಲ್ಲಿ ಜಮಾ ಆಗುತ್ತ, ನಿನ್ ದುಡ್ಡು ನಿನಗೆ ಜಮಾ ಆಗುತ್ತ. ಇಲ್ಲಿ ನೀನ್ ಯಾರಿಗೆ ಕೊಡ್ತಾ ಇಲ್ಲ. ಇಲ್ಲಿ ನಾನು ಯಾರಿಗೋ ಕೊಟ್ಟಿನಿ, ಯಾರಿಗೋ ಊಟ ಕೊಟ್ಟಿನ ಅಂತ ನೀನ್ ಅನ್ಕೊಳ್ತಾ ಇದೀಯ. ಈ ಊಟ ಕೊಟ್ಟಿದ್ದು ಇವರಿಗೆ ಆದ್ರೂ ಅದ್ರ ಖರ್ಚಿಗೆ ಡಬಲ್ ನಿನಗೆ ಎಲ್ಲಿ ಜಮಾ ಆಗಿದೆ? ಪರಲೋಕ ಅಕೌಂಟ್ಗೆ ಜಮಾ ಆಗಿದೆ. ಅದು ಗೊತ್ತಾಗ್ತಾ ಇಲ್ಲ. ಇವತ್ತು ನನ್ನ ಕುಟುಂಬದಲ್ಲಿ ನಾನು ಪ್ರಾರ್ಥನೆ ಇಟ್ಟುಕೊಂಡೆ. ಹೋದ ವಾರನೂ ನಾನೇ ಇಟ್ಕೊಂಡಿದ್ದೆ. ಇವತ್ತು ಅಂದ್ರು, ಅಯ್ಯ ಊಟ ಗೀಟ ಏನ್ ಬೇಡ, ಸುಮ್ಮನೆ ಪ್ರಾರ್ಥನೆ ಇಟ್ಕೋ ಅಂತಂದ್ರು. ಇಲ್ಲ, ನಾನು ಅಕೌಂಟಿಗೆ ಜಮಾ ಮಾಡ್ಕೊಳ್ಬೇಕಾಗಿದೆ. ನಾನು ಮಹಾ ಅಂದ್ರೆ ಎಷ್ಟು ಖರ್ಚು ಬರ್ಬೋದು? ಸ್ವಲ್ಪ ಖರ್ಚು ಬರುತ್ತೆ ಪ್ರಿಯರೇ. ಆ ಖರ್ಚಿಗೆ ಡಬಲ್ ಆಗಿ ನನ್ನ ಅಕೌಂಟ್ ನಲ್ಲಿ ದೇವರು ಬಡ್ಡಿ ಸಹಿತವಾಗಿ, ನೀನ್ ಹೇಳಿದ್ನಲ್ಲ, ನೀನ್ ಇಲ್ಲಿ ₹1 ಖರ್ಚು ಮಾಡಿದ್ರೆ ₹1 ₹100 ಬಡ್ಡಿ ಹಾಕಿ ಕೊಡ್ತಾನೆ ದೇವ್ರು ಅಂತ ಹೇಳಿ. ಆ ಸ್ವಾರ್ಥ ನನ್ನಲ್ಲಿ ಇದೆ. ನಾನು ₹1 ಖರ್ಚು ಮಾಡಿದ್ರೆ ದೇವ್ರು ನನಗೆ ಅದ್ರ ಜಮಾಗ ₹101 ನನಗೆ ತಿರುಗಿ ಕೊಡ್ತಾನೆ ಅನ್ನೋದು ಇದೆ. ಆ ಸ್ವಾರ್ಥ ನನಗಿದೆ. ಅದಕ್ಕೆ ನನ್ನ ಅಕೌಂಟ್ ಅಲ್ಲಿ ನಾನು ದುಡ್ಡು ಜಮಾ ಮಾಡ್ಕೊಳ್ಬೇಕು ನಾನು ಅಂತ ಹೇಳಿ ಮತ್ತೆ ಇವತ್ತು ಕೂಡ ಊಟದ ವ್ಯವಸ್ಥೆ ಮಾಡಿದಕ್ಕೆ ಎಲ್ಲ ಯಾಕಯ್ಯ ಇಷ್ಟೆಲ್ಲ ಅಂತಂದ್ರು. ಇವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನನ್ನ ಅಕೌಂಟಿಗೆ ನಾನು ಜಮಾ ಮಾಡಿದೀನಿ, ಇವರಿಗೆಲ್ಲ ನಾನು ಕೊಟ್ಟಿರೋದು ಊಟ ಅಂತ, ಇವರಿಗೆಲ್ಲ ನಾನು ಖರ್ಚು ಮಾಡಿದ್ದು ಅಂತ. ಅದು ನನ್ನ ಅಕೌಂಟಿಗೆ ನಾನು ಜಮಾ ಮಾಡಿಕೊಂಡಿದ್ದೀನಿ. ನಾನು ಇವತ್ತು ನಾನು ಎಷ್ಟಾದ್ರೂ ಖರ್ಚು ಮಾಡಿದ್ರೆ ಅದಕ್ಕೆ ಡಬಲ್ ಅಲ್ಲ 100% ನನಗೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನಂತ ಆಶೆಯಿಂದ ನಾನು ಪರಲೋಕದಲ್ಲಿ ಅಕೌಂಟಿಗೆ ಜಮಾ ಮಾಡಿಕೊಳ್ತಾ ಇದ್ದೀನಿ ಅನ್ನಂತ ಪರಿಜ್ಞಾನ ಇವತ್ತು ಕ್ರೈಸ್ತರಿಗೆ ಸಿಗುತ್ತಾ ಇಲ್ಲ ಪ್ರಿಯರೇ. ಏನಪ್ಪಾ, ಬಂದವರಿಗೆ ನಾನು ಸುಮ್ಮನೆ ಚಾಯ್ ಕೊಡೋಣ, ಬಿಸ್ಕೆಟ್ ಕೊಡೋಣ, ಏನಾದ್ರು ಸ್ವಲ್ಪ ನೀರು ಕೊಡೋಣ ಅಷ್ಟೇ ಅಂತ ಹೇಳಿ ಪಿಶನಾರ್ತನದಿಂದ ಇವತ್ತು ಮನುಷ್ಯ ಬಾಳ್ತಾ ಇದ್ದಾನೆ ಪ್ರಿಯರೇ. ನಾವೇನು ಲಕ್ಷಗಟ್ಲೆ ಖರ್ಚು ಮಾಡಲ್ಲ ಪ್ರಿಯರೇ. ಏನು ಮಾಡಿದ್ರು ಅಂದ್ರೆ ₹1,000-2,000 ಖರ್ಚು ಮಾಡ್ತೀವಿ. ಬಂದಂತ ಆತ್ಮೀಯರಿಗೆ ಸಂತೋಷ ಇರುತ್ತೆ. ಬಂದು ಸಂತೋಷದಿಂದ ಹಾಡಾಡ್ತಾರ, ಪ್ರಾರ್ಥನೆ ಮಾಡ್ತಾರ, ಆಶೀರ್ವಾದ ಮಾಡ್ತಾರ. ಈ ಕಾರ್ಯಕ್ರಮಗಳು ಮಾಡಿಕೊಳ್ಳುವುದರಿಂದ ನಮಗೆ ಪರಲೋಕದಲ್ಲಿ ಜಮಾ ಆಗ್ತದಂತಕ್ಕಂಥದ್ದನ್ನು ಮರೆತೋಗಿದೆ ಪ್ರಿಯರೇ. ಇವತ್ತು ಕ್ರೈಸ್ತರ ಸಮಾಜ ಮರ್ತಾಗಿದೆ. ಆಲೋಚನೆ ಮಾಡ್ರಿ ಪ್ರಿಯರೇ. ಅದಕ್ಕೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಬಸವರಾಜನ ಇರ್ತಾನ. ಬಸವರಾಜ ಪ್ರತಿ ವಾರ ಕುಟುಂಬದಲ್ಲಿ ಪ್ರಾರ್ಥನೆ ನಡೆಸ್ತಾನ. ಪ್ರತಿ ವಾರ ಕುಟುಂಬದಲ್ಲಿ ಚರ್ಚಲ್ಲಿ ನಡೀತದ ಪ್ರೇಯರ್, ಮತ್ತೆ ಕುಟುಂಬದಲ್ಲಿ ಸಾಯಂಕಾಲ ಪ್ರೇಯರ್. ಬಂದಂತ ಆತ್ಮೀಯರೆಲ್ಲರಿಗೂ ಕೂಡ ಏನ್ ಮಾಡ್ತಾನೆ ಬಸವರಾಜ? ಒಳ್ಳೆ ಊಟ ಕೊಡ್ತಾನ ಪ್ರಿಯರೇ. ಪ್ರತಿ ವಾರ ಕೂಡ ಊಟ. ಭಾನುವಾರ ಒಳ್ಳೆ ಊಟ. ಏನ್ ಚಿಕನ್ ಮಾಡಿಸ್ತಾನೋ, ಮಟನ್ ಮಾಡಿಸ್ತಾನೋ, ಏನು ಅನ್ನ ಬೇಳೆ ಕೊಡ್ತಾನೋ ಏನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಪ್ರತಿ ವಾರದಲ್ಲಿ ಕೂಡ ಊಟದ ವ್ಯವಸ್ಥೆಯನ್ನು ಬಂದಂತ ಆತ್ಮೀಯರೆಲ್ಲರಿಗೆ, ಸೇವಕರಿಗೆ ಮಾತ್ರ ಕೆಲವ್ರು ಏನ್ ಮಾಡ್ತಾರಂದ್ರೆ ಸೇವಕರಿಗೆ ಮಾತ್ರ ಊಟ ಕೊಡ್ತಾರ, ಬಂದಂತವ್ರಿಗೆ ನೀರು ಕೊಟ್ಟು ಕಳಿಸ್ತಿರ್ತಾರ ಪ್ರಿಯರೇ. ಆ ತರ ಅಲ್ಲ ಪ್ರಿಯರೇ. ಪ್ರತಿ ಬಂದಂತ ಆತ್ಮೀಯರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ. ಉಣ್ಲಿ. ನಾನಂತೂ ದೇವ್ರ ಕೆಲಸ ಮಾಡ್ತಾ ಇಲ್ಲ, ನಾನು ಸುವಾರ್ತೆಗೆ ಹೋಗ್ತಾ ಇಲ್ಲ, ನಾನು ದೇವರ ಕಾರ್ಯಗಳು ಎಲ್ಲಿ ನಾನು ಮಾಡ್ತಾ ಇಲ್ಲ. ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಕನಿಷ್ಠ ವಾರಕ್ಕೊಂದ್ಸಲ ಆದ್ರೂ ಊಟ ಕೊಟ್ಟಾದ್ರೂ ನನ್ನ ದೇವರ ಅಕೌಂಟ್ ಅಲ್ಲಿ ನಾನು ಜಮಾ ಮಾಡ್ಕೊಳ್ಬೇಕಂತ ಒಂದು ಆಲೋಚನೆ ಬಸವರಾಜನಲ್ಲಿ ಕಾಣ್ತಾ ಇದೆ ಪ್ರಿಯರೇ. ಹೇಳ್ತಿರ್ತಾನ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ದೇವ್ರ ಕೆಲಸ ಮಾಡಲ್ಲ, ನಾನು ಸುವಾರ್ತೆಗೆ ಹೋಗಲ್ಲ ಮಾಮ, ಅದಕ್ಕಾಗಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಬಂದಂತವರಿಗೆ ಊಟ ಕೊಡ್ತೇನೆ. ಹೌದು ಪ್ರಿಯರೇ, ಮಾಡ್ಬೇಕು. ಒಂದು ದಿನ ಅಲ್ಲ, ದಿನ ಇಟ್ರು ಕಡಿಮೆ ಇಲ್ಲ ಪ್ರಿಯರೇ ನಾವು. ಯಾಕಂದ್ರೆ ನೀನು ಊಟ ಕೊಟ್ರು ಆ ಊಟದ ದುಡ್ಡು ಎಲ್ಲಿ ಜಮಾ ಆಗ್ತದ? ಮತ್ತೆ ನೀನ್ ಎಲ್ಲಿ ಖರ್ಚು ಮಾಡಿದಂಗಿರ್ತದೆ ಹೇಳು? ನಿನ್ ದುಡ್ಡು ನಿನಗೆ ನೀನು ₹100 ಖರ್ಚು ಮಾಡಿದ್ರೆ ಅಲ್ಲಿ ನಿನಗೆ ₹1,000 ಜಾಸ್ತಿನೇ ₹10,000. ₹100 ಖರ್ಚು ಮಾಡಿದ್ರೆ ₹10,000 ಜಮಾ ಅಲ್ಲಿ ಆಗುತ್ತೆ ನಿನಗೆ. ಇಲ್ಲಿ ನೀನು ಒಂದ್ಸಲ ₹2,000 ಖರ್ಚು ಮಾಡಿದ್ರೆ ನಿನಗೆ ಅಲ್ಲಿ ಎಷ್ಟು ದುಡ್ಡು, ಎಷ್ಟು ಲಕ್ಷ ದುಡ್ಡು ಆಗುತ್ತೆ ಪ್ರಿಯರ್ ನಿನಗೆ. ಒಂದ್ಸಲ ಆಲೋಚನೆ ಮಾಡು. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರ ಅಂತ ಹೇಳ್ತಾನ. ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ, ಅದು ನುಸಿ ಹಿಡಿತದ, ಕೆಟ್ಟ ಹೋಗುತ್ತಾ, ನಾಶ ಆಗುತ್ತಾ ಅಂತ ಹೇಳಿ ಹೇಳ್ತಾ ಇದಾರೆ. ಇಲ್ಲಿ ಅಪೊಸ್ತಲರು ಅದೇ ಮಾಡಿದ್ರು ಪ್ರಿಯರೇ. ಅಪೊಸ್ತಲರು ಅದೇ ಮಾಡ್ತಾ ಇದ್ದಾರೆ. ಮತ್ತೊಂದ್ಸಲ ಓದ್ಕೊಳ್ಳೋಣ ಪ್ರಿಯರೇ. 44ನೇ ವಚನ. ಮತ್ತೊಂದ್ಸಲ 44ನೇ ವಚನ. ಅಪೊಸ್ತಲರ ಕೈಯಿಂದ ನಡೆದ ನಂಬಿಕೆದವರೆಲ್ಲರೂ ಒಗ್ಗಟ್ಟಾಗಿ ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೆ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಆದುದರಿಂದ ದಿನಾಲು ಏಕ ಮನಸ್ಸಿನಿಂದ ಅವರು ದೇವಾಲಯದಲ್ಲಿ ಸೇರುತ್ತಾ ಮನೆಗಳಲ್ಲಿ ಊಟ ಮಾಡುತ್ತಾ ರೊಟ್ಟೆ ಮರದ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು ಪ್ರಿಯರೇ.
ಎಲ್ಲರೂ ಕೂಡ ನಮ್ಮನ್ನು ಮೆಚ್ಚುತ್ತಾರಂತ ಪ್ರಿಯರೇ. ದಿನಾಲು ಒಂದೊಂದು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುವುದರಿಂದ ಜನರೆಲ್ಲರೂ ಕೂಡ ಎಷ್ಟು ನೋಡ್ರಿ ಅವರಿಗೆ ಭಕ್ತಿ ಇದೆ, ಎಷ್ಟು ಅವರು ನಂಬಿದ ದೇವರಲ್ಲಿ ಎಷ್ಟು ಆನಂದ ಪಡ್ತಾ ಇದ್ದಾರೆ ನೋಡು. ಅವ್ರಿಗೆ ಎಷ್ಟೋ ಕಷ್ಟಗಳಿದಾವೆ, ಎಷ್ಟು ನೋವಿದೆ, ಆದ್ರೂ ಕೂಡ ಕುಟುಂಬದಲ್ಲಿ ಬಂದಂತ ಎಲ್ಲರಿಗೂ ಊಟ ಕೊಡ್ತಾರಲ್ಲ. ಇವ್ರಿಗೆ ಏನ್ ತಲೆ ಕೆಟ್ಟಿದೆ, ಏನಪ್ಪ ಇವ್ರಿಗೆ ಇಷ್ಟು ಹುಚ್ಚಿದೆ ದೇವ್ರದ್ದು. ಏನೇ ಆಗ್ಲಿ ಅವ್ರು ಒಳ್ಳೆ ಕಾರ್ಯಗಳು ಮಾಡ್ತಾರ, ಏನೇ ಆಗ್ಲಿ ದೇವರಲ್ಲಿ ಭಕ್ತಿಯಲ್ಲಿ ಇದಾರಂತ 4 ಮಂದಿ ನಮ್ಮನ್ನು ಹೊಗಳ್ತಾರಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಉಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಹೊಗಳಿಸಿಕೊಳ್ಳುವಂತ ಕಾರ್ಯವನ್ನು ಮಾಡ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನಂತ ಇದ್ದರು ದೇವರನ್ನು ಕೊಂಡಾಡುವವರಾಗಿ, ಜನರೆಲ್ಲಾರು ದಯವನ್ನು ಹೊಂದಿದವರಾಗಿ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸ್ತಿದ್ದನು. ನಾವಿಷ್ಟು ಆನಂದದಿಂದ ಸಂಭ್ರಮದಿಂದ ನಾವು ಕೂಡಿದವರಾಗಿ ಭಕ್ತಿಯಿಂದಲೂ ನಮ್ಮ ಪ್ರಾರ್ಥನೆ ಕೂಟಗಳಲ್ಲಿ ಮನೆಗಳಲ್ಲಿ ನಾವು ಈ ರೀತಿಯಾಗಿ ಸೇರಿಕೊಳ್ಳುವುದರಿಂದ ಏನ್ ಮಾಡ್ತಾ ಇದ್ದಾರಂತೆ, ಯಾರ್ಯಾರು ರಕ್ಷಣೆ ಹೊಂದುತ್ತಾರಂತ ದೇವರಿಗೆ ಗೊತ್ತಿರ್ತದೋ ಅಂತವರನ್ನು ಸಭೆ ಮಂಡಲಿಗೆ ಸೇರಿಸ್ತಾನಂತ ಪ್ರಿಯರೇ. ನಮ್ಮ ಪ್ರಾರ್ಥನೆ ಕೂಟಕ್ಕೆ ಸೇರಿಸ್ತಾನಂತ. ನಾವು ಬಲವಂತವಾಗಿ ಏನು ಒತ್ತಾಯದಿಂದ ಪ್ರಾರ್ಥನೆ ಇಟ್ಕಂತೀರಿ ಅಂತ ಕೇಳಿದ್ರೆ ಸರಿಯ ನೋಡಂತಗಯ್ಯ, ಮುಂಜಾನೆ ಹೇಳ್ತೀವಿ, ಸಾಯಂಕಾಲ ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತ ಬಲವಂತದಿಂದ ಕಾರ್ಯಕ್ರಮಗಳಿಗೆ ಇಟ್ಕೊಂಡ್ರೆ ದೇವರ ಆಶೀರ್ವಾದ ಇರಲ್ಲ ಪ್ರಿಯರೇ. ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ಅದನ್ನ ನಾವು ಮಾಡಬೇಕು. ಪ್ರಾರ್ಥನೆಗಳು ಇಡುವುದರಿಂದ ಆ ಪ್ರಾರ್ಥನೆಗಳಲ್ಲಿ ಬರ್ತಕ್ಕಂಥ ಖರ್ಚು ನೀನು ಏನಾದ್ರೂ ಮಾಡ್ತೀನಿ ನೋಡು, ಪರಲೋಕದಲ್ಲಿ ಜಮಾ ಆಗ್ತದ ಅನ್ನೋದು ಮರಿಬೇಡ ನೀನು. ಅದಕ್ಕೆ ಪ್ರಿಯರೇ, ಇಬ್ರಿಯದವ್ರು ಏನ್ ಮಾಡಿದ್ರಂತ, ಅವ್ರಿಗೆ ಪರಲೋಕದಲ್ಲಿ ನನಗೆ ಸಂಪತ್ತಿದೆಯಾ ಅಂತ ತಿಳಿದುಕೊಂಡು ಇಲ್ಲಿ ಭೂಲೋಕದಲ್ಲಿ ಸಂತೋಷದಿಂದ ಖರ್ಚು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಂತ. ಹೋಗ್ಲಿ ದೇವ್ರ ಕಾರ್ಯಕ್ಕಲ್ಲ, ದೇವ್ರ ಕಾರ್ಯಕ್ಕೆ ಹೋಗ್ಲಿ, 1000 ರೂಪಾಯಿ ಖರ್ಚಾಯ್ತ, ಹೋಗ್ಲಿ 1000 ರೂಪಾಯಿ, ಏನೋ 5000 ರೂಪಾಯಿ ಖರ್ಚಾಯ್ತ, ಹೋಗ್ಲಿ ನಾನು ದಿನ ಮಾಡ್ತೀನಿ, ಇವತ್ತು ದೇವ್ರ ಮಕ್ಕಳು ಬಂದಿದ್ದಾರೆ ಮಾಡಿದ್ವಿ, ದೇವ್ರಿಗೋಸ್ಕರ ಏನಾದ್ರು ಮಾಡೋಣ, ದೇವ್ರ ಕಾರ್ಯಗಳಿಗೆಲ್ಲ ಮಾಡಿದ್ದು ನನಗೆ ಅಲ್ಲಿ ಜಮ ಇರ್ತದಲ್ಲ ಅಂತೇಳಿ ಜಮಾ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಪ್ರೀತಿ ಉಳ್ಳಂತ ದೇವರನ್ನು ಕರೆ. ಆಲೋಚನೆ ಮಾಡ್ರಿ. ನೀ ಏನ್ ಮಾಡ್ತಾ ಇದೀಯ ಕ್ರೈಸ್ತನಾಗಿ? ನಿನ್ನ ದುಡ್ಡು, ನಿನ್ನ ಸಂಪಾದನೆ, ನಿನ್ನ ಸ್ವಾರ್ಥಕ್ಕಾಗಿ ನೀನು ಉಪಯೋಗ ಮಾಡಿಕೊಂಡು ನಿನ್ನ ಕುಟುಂಬಕ್ಕೋಸ್ಕರ ನೀನು ಅದನ್ನು ಬಳಸಿಕೊಂಡ್ರೆ ಪರಲೋಕದಲ್ಲಿ 0 ಅಕೌಂಟ್ ಪ್ರಿಯರೇ. ಅಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ, 0 ಅಕೌಂಟ್ ಅದು. ಪರಲೋಕದಲ್ಲಿ 1 ರೂಪಾಯಿ ಕೂಡ ನಿನಗೆ ಜಮ ಇರೋದಿಲ್ಲ. ಯಾಕಂದ್ರೆ ದೇವ್ರ ಕೆಲಸ ಏನು ಮಾಡ್ತಾ ಇಲ್ಲ ಪ್ರಿಯರೇ, ದೇವ್ರ ಕೆಲಸ ಏನು ಮಾಡ್ತಾ ಇಲ್ಲ. ದೇವರ ಕಾರ್ಯಗಳಿಗೋಸ್ಕರ ನೀನು ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿಗೆ ಬೆಲೆ ಉಳ್ಳದ್ದು ಪ್ರಿಯರೇ. ಅದು ಬೆಲೆ ಉಳ್ಳದ್ದೆಂದು ದೇವರು ಎಣಿಸ್ತಾನ ಪ್ರಿಯರೇ. ಆಲೋಚನೆ ಮಾಡ್ಕೊಳ್ರಿ. ದೇವರ ಕಾರ್ಯಗಳಿಗೋಸ್ಕರ ನಿಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಳ್ರಿ. ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ರಿ. ಯಾವುದೇ ಮಾಡ್ರಿ. ಕೊನೆ ವಚನ ತೋರಿಸ್ತಾನೆ ಪ್ರಿಯರೇ. ಮತ್ತೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ನೀನು ಏನೇ ಮಾಡಿ ದೇವರ ಕೆಲಸಗಳು ಮಾಡಿದ್ರೆ ಹೆಂಗಿರ್ಬೇಕಂತಂದ್ರೆ ಪ್ರಿಯರೇ, 10ನೇ ಅಧ್ಯಾಯ 27ನೇ ವಚನ 10ನೇ ಅಧ್ಯಾಯ ಹೋದ್ರೆ ಪ್ರಿಯರೇ, ಅದಕ್ಕೆ ಅವನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಪ್ರೀತಿ ಅಂದ್ರೆ ಕೆಲಸ ಮಾಡ್ಬೇಕು ದೇವರದು. ಏನಂತ? ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಹೃದಯ. ಈ ಪೂರ್ಣ ದೇವರ ಕೆಲಸ ಮಾಡೋದಕ್ಕೆ ಬಲವಂತವಾಗಿಲ್ಲ, ಮನಸ್ಸಾರೆ ಮಾಡ್ಬೇಕಂತ ಪ್ರಿಯರೇ. ದೇವರ ಕೆಲಸ ಮನಸ್ಸಾರೆ. ನಿನ್ನ ಶಕ್ತಿ ದೇವರಿಗೋಸ್ಕರ ಉಪಯೋಗಿಸು, ನಿನ್ನ ಬುದ್ಧಿ ದೇವರಿಗೋಸ್ಕರ ಉಪಯೋಗಿಸು, ನಿನ್ನ ಹೃದಯ ದೇವರಿಗೋಸ್ಕರ ಉಪಯೋಗಿಸು, ನಿನ್ನ ಪ್ರಾಣ ಅಂದ್ರೆ ಶರೀರ ದೇವರಿಗೋಸ್ಕರ ಉಪಯೋಗಿಸು. ನಿನ್ನ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿ ಪೂರ್ಣವಾಗಿ ದೇವರಿಗೋಸ್ಕರ ಉಪಯೋಗಿಸು ಅಂತ ಹೇಳ್ತಾನ. ಏನೋ ಯಾರು ಹೇಳಿದ್ರು, ಯಾರು ಅಂದ್ರು, ಯಾರು ಇಟ್ಕೊಳ್ಳಿಲ್ಲ, ಅದಕ್ಕೆ ಹಿಂಗಾಯ್ತು ಹಂಗಾಯ್ತು ಅಂತ ಬೇಡ. ನೀನು ಏನೇ ಮಾಡು ದೇವರ ಕಾರ್ಯನ ಪೂರ್ಣ ಹೃದಯದಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತದಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಪ್ರತಿಫಲ ಸಿಗುತ್ತೆ. ಅದಕ್ಕೆ ನೀನು ಯಾವ್ದು ಕಂಜೂಸ್ ಮಾಡಬೇಡ ದೇವರ ಕಾರ್ಯಗಳಿಗೋಸ್ಕರ. ಇಷ್ಟಾರ್ಥನ ಇಟ್ಕೊಳಕ್ ಹೋಗ್ಬೇಡ ದೇವರ ಕಾರ್ಯಗಳಿಗೋಸ್ಕರ. ದೇವರಿಗೆ ಕೊಡುವುದಾಯ್ತು, ಸೇವಕರಿಗೆ ಕೊಡುವುದಾಯ್ತು, ಸೇವಕರನ್ನ ಪ್ರೀತಿಸುವುದಾಯ್ತು, ಸೇವಕರನ್ನ ಬೆಳೆಸ್ಬೇಕಾಯ್ತು ಅಂತಂದ್ರೆ ನೀವೆಲ್ಲಾರು ಸೇರಿದ್ರೆ ಅಸಾಧ್ಯವಾದದ್ದು ಯಾವುದಿದೆ ಪ್ರಿಯರೇ? ನೀವೆಲ್ಲಾರು ಸೇರಿದ್ರೆ ಏನಾದ್ರೂ ಮಾಡಬಲ್ರಿ, ಏನಾದ್ರೂ ಸಾಧಿಸಬಲ್ರಿ ಪ್ರಿಯರೇ.
ಇವತ್ತು ಚರ್ಚ್ ಇಲ್ಲ ಅಂತೇಳಿ ಬಡ್ಕೊಳ್ತಾ ಇದ್ದೀವಿ, ಚರ್ಚಿಗೆ ಜಾಗ ಇಲ್ಲ ಅಂತೇಳಿ ಬಡ್ಕೊಳ್ತಾ ಇದೀವಿ. ಹೆಂಗಾದ್ರೂ ಮಾಡಿ ಜಾಗ ತಗೋಬೇಕು, ಒಂದ್ ಫ್ಲಾಟ್ ಆಯ್ತು, 2 ಫ್ಲಾಟ್ ಆಯ್ತು, ಜಾಗ ತಗೊಂಡು ಚರ್ಚ್ ಕಟ್ಸ್ಕೊಳ್ಬೇಕು. ಅದು ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡಿದೀವಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾರು ಸುತ್ತಮುತ್ತ ಜನ ಎಲ್ಲೇ ಗಲಾಟೆ ಮಾಡ್ತಾರೇನೋ ಭವಿಷ್ಯತ್ತಿನಲ್ಲಿ ಅಂತೇಳಿ ನನ್ನ ಆಲೋಚನೆ ನನಗಿದೆ ಪ್ರಿಯರೇ. ಆದ್ರೆ ಒಬ್ಬರಾದ್ರೂ ಕೂಡ ತಲೆ ಕಡಿಸ್ಕೊಳ್ತಾ ಇಲ್ಲ. ನಾವು ಜಾಗ ತಗೊಂಡು ಚರ್ಚ್ ಕಟ್ಕೊಂಡು ನಾವು ಸ್ವಂತ ಚರ್ಚಿಗಾಗಿ ಅಂತ ನೇಮಕ ಮಾಡಿಕೊಳ್ಬೇಕು. ತ್ಯಾಗ ಬೇಕಾಗಿದೆ, ನೀವು ಖರ್ಚು ಮಾಡ್ಬೇಕಾಗಿದೆ, ನಿಮ್ ಕಷ್ಟಾರ್ಜಿತ ಬೇಕಾಗಿದೆ, ನಿಮ್ಮ ಬಲ, ನಿಮ್ಮ ಪೂರ್ಣ ಶಕ್ತಿ ಬೇಕಾಗಿದೆ. ದೇವರ ಕಾರ್ಯಗಳಿಗೋಸ್ಕರ ಪ್ರಯತ್ನಿಸರಿ, ಪ್ರಾರ್ಥಿಸರಿ. ನೀವು ನೆನೆಸ್ಕೊಂಡ್ರೆ ಏನಾದ್ರೂ ಮಾಡ್ತಾರಂತ ನನಗೆ ನಂಬಿಕೆ ಇದೆ ಪ್ರಿಯರೇ. ಅದಕ್ಕಾಗಿ ಆ ರೀತಿಯಾಗಿ ನಾವು ಒಂದು ಆಲಯವನ್ನು ಕಟ್ಟಿಕೊಳ್ಳೋಣ, ದೇವರ ಕಾರ್ಯಗಳನ್ನು ಮಾಡಿಕೊಳ್ಳೋಣ. ದೇವರಿಗೆ ಸಂಬಂಧಪಟ್ಟ ಕೆಲಸ ಏನೇ ಇರ್ಲಿ, ಅದು ಬೇಡ ಅನ್ಬೇಡ್ರಿ, ಆಗಲ್ಲ ಅನ್ಬೇಡ್ರಿ, ಅಸಾಧ್ಯ ಅಂತ ಅನ್ಬೇಡ್ರಿ. ನನಗೆ ಸಾಧ್ಯ, ದೇವರು ನನಗೆ ಉಸಿರಿ ಕೊಟ್ಟಿರುವ ತನಕ, ಬದುಕಿರುವ ತನಕ, ನನ್ನ ದೇಹದಲ್ಲಿ ಬಲ ಇರುವ ತನಕ ನಾನು ದೇವರಿಗಾಗಿ ಕೆಲಸ ಮಾಡ್ತೇನೆ, ದೇವರಿಗಾಗಿ ದುಡಿತೀನಿ ಅಂತ ಹೇಳಿ ನೀವು ಛಲ ತೊಟ್ರೆ, ನೀವು ಖಚಿತವಾಗಿ ನೀವು ಮಾಡ್ತೀರಿ ಅಂತ ಹೇಳಿ ನಂಬುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ದೇವರಿ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳು. ಕರ್ತನೆ, ಮತ್ತೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದು ಹೇಗೆ ಅನ್ನಂತ ವಿಷಯನ್ನ ಕುಲಂಕುಷವಾಗಿ ವಿವರವಾಗಿ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಹೌದು ದೇವ, ಇವತ್ತು ನಾವು ದೇವರ ಕೆಲಸ ನಿಮಿತ್ತವಾಗಿ ಏನು ಮಾಡ್ತಾ ಇದೀವಿ ಅಂತ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ರಿ. ಕೇವಲ ವಾಕ್ಯಗಳನ್ನು ಕೇಳಿ ಮರೆತು ಹೋಗದಂತೆ ವಾಕ್ಯಗಳನ್ನು ಕಲಿತುಕೊಂಡು, ವಾಕ್ಯದಲ್ಲಿ ನಿಂತುಕೊಂಡು, ವಾಕ್ಯದ ಪ್ರಕಾರ ಬದುಕುತ್ತಾ, ವಾಕ್ಯಕ್ಕೋಸ್ಕರ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡುವಂತ ಮನಸ್ಸು ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ವಾಕ್ಯ ಕೇಳಿರ್ತಕ್ಕಂತ ಪ್ರತಿ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ. ಪ್ರತಿ ಕುಟುಂಬದಲ್ಲಿ ನೀವು ಜೊತೆಗಾರರಾಗಿದ್ದುಕೊಂಡು ನಡೆಸಿಕೊಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ತಂದೆ. ಹೌದು ದೇವ, ಈ ವಿಶೇಷವಾಗಿ ಈ ಗೂಗಲ್ ಮೀಟ್ ಅನ್ನು ನಡೆಸಿಕೊಡ್ತಕ್ಕಂತ ಮತ್ತೆ ಮಹಾಲಕ್ಷ್ಮಿ ಅವರ ಕುಟುಂಬವನ್ನು, ದಾವಿದವರ ಕುಟುಂಬವನ್ನು ಮತ್ತು ನಿಮ್ಮ ದಾಸರಾಗಿರ್ತಕ್ಕಂಥ ನಮ್ಮನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಪ್ರತಿ ದಿನನೂ ಕೂಡ ವಾಕ್ಯ ಕೇಳಕ್ಕೆ ಸಿದ್ಧ ಮನಸ್ಸಿನಿಂದ ಬರ್ತಕ್ಕಂತ ಪ್ರತಿಯೊಂದು ಕುಟುಂಬವನ್ನು ನಿನ್ನ ನೆನಪಿಗೆ ತರ್ತಾ ಇದ್ದೇನೆ ಪ್ರಭುವ. ಅವರನ್ನು ಆಶೀರ್ವದಿಸರಿ, ಬಲಪಡಿಸರಿ, ಆತ್ಮಿಕವಾಗಿ ದೇಹಿಕವಾಗಿ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಈಗ ದೇವ, ಗೂಗಲ್ ಮೀಟ್ ಅಲ್ಲಿ ಅಟೆಂಡ್ ಆಗಿರ್ತಕ್ಕಂಥವ್ರು ಯಾರಿಗೇ ಆಗಲಿ ಅನಾರೋಗ್ಯ ಇದ್ದರೆ ದೇವ, ಅವರನ್ನು ಆಶೀರ್ವದಿಸರಿ, ಮುಟ್ಟಿರಿ, ಗುಣಪಡಿಸರಿ, ಸಂಪೂರ್ಣವಾದ ಆರೋಗ್ಯವನ್ನು ಹೊಂದಿಕೊಂಡು ನಿನ್ನೆ ಸೇವೆ ನಿಮಿತ್ತವಾಗಿ ತಮ್ಮ ದೇಹಗಳನ್ನೇ ನಿನಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ತಂದೆ. ಈ ರಾತ್ರಿ ಸಮಯದಲ್ಲಿ ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ, ನೀವೇ ಆಶೀರ್ವದಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆಯಾದ ದೇವರೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್.